ಕೊರಿಂಥರಿಗೆ ಬರೆದಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ಅಪೊಸ್ತಲನಾಗಿರುವಂಥ ಪೌಲನು ಬರೆಯೋ ಮಾತೇನಂತಂದರೆ, ಪರಿಶುದ್ಧಾತ್ಮದ ವರಗಳು ಅನೇಕವಾಗಿವೆ. ಆ ವರಗಳನ್ನೆಲ್ಲ ದೇವರ ಆತ್ಮರು ಏನು ಮಾಡ್ತಾರೆ? ದೇವರ ಆತ್ಮರು ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬರಿಗೆ ಹಂಚಿಕೊಡ್ತಾರೆ. ಅಂದರೆ ತಮಗೆ ಹೆಂಗೆ ಇಷ್ಟ ಬರುತ್ತೋ ಆ ರೀತಿಯಾಗಿ ಒಬ್ಬೊಬ್ಬರಿಗೆ ಅವರು ಹಂಚಿಕೊಡ್ತಾರೆ ಅಂತ ಪೌಲನು ಬರೆಯುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಪರಿಶುದ್ಧಾತ್ಮ ದೇವರ ವರಗಳನ್ನು ನಾವು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರೆ, ದೇವರೇ ನನಗೆ ಯಾವುದೋ ಒಂದು ವರ ಇಷ್ಟ ಆಗಿಬಿಟ್ಟಿದೆ, ಈ ವರ ನಾನು ಕೊಡು ಸ್ವಾಮಿ ಅಂತ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿದ್ರೆ ದೇವರು ನಮಗೆ ಆ ವರವನ್ನು ಕೊಡ್ತಾರಾ? ಮೊದಲಾಗಿ ಅವರು ಕೊಡ್ತಾರೆ, ಅದೇ ಸಮಯದಲ್ಲಿ ಅವರು ಕೊಡೋದು ಸಹ ಇಲ್ಲ. ನಾವೊಂದು ವೇಳೆ ಯಾವುದೋ ಪವಿತ್ರಾತ್ಮನ ವರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಕೊಡ್ತಾರಾ ಇಲ್ವಾ ಅಂತಂತಂದರೆ ಕೊಡ್ತಾರೆ, ಅದೇ ಸಮಯದಲ್ಲಿ ಅವ್ರು ಕೊಡೋದು ಸಹ ಇಲ್ಲ. ಅದಂಗೆ ಕೊಡ್ತಾರೋ ಸರಿ, ಕೊಡೋದು ಇಲ್ಲ, ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನಿಮಗೆ ಅನ್ನಿಸ್ಬೋದು. ನಾನು ನಿಮ್ಗೆ ಹೇಳ್ತೀನಿ. ಮೊದಲಾಗಿ ನಾವು ಯಾವುದೋ ಒಂದು ವರ ಇಷ್ಟ ಆಯಿತು ಅಂತ ಹೇಳಿ, ಸ್ವಾಮಿ ನನಗೆ ಈ ವರ ಕೊಡು ಸ್ವಾಮಿ ಅಂತ ಬಿಡದೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ದೇವ್ರನ್ನ ಮಾಡ್ತಾರೆ, ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ ಅಂತಂತಂದರೆ ನಮಗೆ ಆ ವರವನ್ನು ಕೊಡಬೇಕಂತ ಅವ್ರು ಚಿತ್ತವಾಗಿರುವಾಗ ಕೊಡ್ತಾರೆ. ಹಂಗಂದ್ರೆ ದೇವರಿಗೆ ನಮಗೆ ಯಾವುದೋ ಒಂದು ವರ ಕೊಡಬೇಕಂತ ಅವ್ರಿಗೆ ಉದ್ದೇಶ ಇದೆ ಅಂತ ಅಂದ್ಕೊಳ್ಳೋಣ. ನಾವು ಸಹ ಏನು ಮಾಡ್ತಾ ಇರ್ತೀವಿ? ದೇವರೇ ಆ ವರವನ್ನು ಕೊಡು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆಗ ದೇವ್ರೇನು ಮಾಡ್ತಾರೆ ಅಂತಂದರೆ, ನಾವು ಪ್ರಾರ್ಥನೆ ಮಾಡಿ ಆ ವರವನ್ನು ಬಯಸಿದ ನಂತರ ದೇವ್ರೇನು ಮಾಡ್ತಾರೆ? ಆ ವರವನ್ನು ನಮಗೆ ಕೊಡ್ತಾರೆ. ಆದರೆ ದೇವರು ಆ ವರವನ್ನು ಕೊಡ್ತಾರೆ. ಯಾಕೆ ಆ ವರವನ್ನು ಕೊಡ್ತಾರೆ ಅಂತಂದರೆ, ನಾವು ಪ್ರಾರ್ಥನೆ ಮಾಡಿ ಆಸಕ್ತಿಯಿಂದ ಬಯಸ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಅಲ್ಲ, ನಮಗೆ ಆ ವರವನ್ನು ಕೊಡಬೇಕಂತ ದೇವರಿಗೆ ಮೊದಲೇ ಚಿತ್ತವಾಗಿತ್ತು. ಅದಕ್ಕೋಸ್ಕರವಾಗಿ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಅನೇಕರು ಏನು ಮಾಡ್ತಾರೆ ಅಂತಂದರೆ, ಪರಿಶುದ್ಧಾತ್ಮರ ವರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಅನೇಕ ದಿನಗಳು ಉಪವಾಸದಿಂದ ಇದ್ದೂ ಸಹ ದೇವರನ್ನ ನೋಡಿ ಈ ವರಕ್ಕೋಸ್ಕರ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅನೇಕ ದಿನಗಳು ಅವರು ಪ್ರಾರ್ಥನೆ ಮಾಡಿ, ಕೆಲವೊಂದು ಸಲ ಅನೇಕ ದಿನಗಳು ಉಪವಾಸದಿಂದ ಇದ್ದೂ ಸಹ ಪ್ರಾರ್ಥನೆ ಮಾಡಿದ ನಂತರ ದೇವರು ಅವ್ರು ಕೇಳುವಂಥ ಒಂದು ವರವನ್ನು ಅವ್ರಿಗೆ ಕೊಡ್ತಾರೆ. ಆದರೆ ಆ ವರವನ್ನು ಹೊಂದಿಕೊಂಡ ನಂತರ ಅವರು ಮನಸ್ಸಲ್ಲಿ ಅಂದ್ಕೊಳ್ಳೋದೇನಂತಂದರೆ, ನಾನು ತುಂಬ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಉಪವಾಸದಿಂದ ಇದ್ದೂ ಸಹ ದೇವರನ್ನ ನೋಡಿ ನಾನು ಬೇಡದೆ, ಅದರಿಂದ ದೇವರು ನನ್ನ ಪ್ರಾರ್ಥನೆ ಕೇಳಿ ನನಗೆ ವರ ಕೊಟ್ಬಿಟ್ರು ಅಂತ ಅಂದ್ಕೊಳ್ತಾರೆ. ಆದರೆ ಅದು ತಪ್ಪು. ತುಂಬ ಪ್ರಾರ್ಥನೆ ಮಾಡಿದ್ರಿಂದ, ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿಬಿಟ್ಟಿದ್ರಿಂದ ದೇವರು ವರವನ್ನು ಕೊಡಲಿಲ್ಲ. ಆದರೆ ಅವರು ಪ್ರಾರ್ಥನೆ ಮಾಡಿದ್ದು ನಿಜ, ಉಪವಾಸ ಇದ್ದು ಸಹ ಪ್ರಾರ್ಥನೆ ಮಾಡಿದ್ದು ನಿಜ. ಆದರೆ ದೇವರು ವರ ಕೊಟ್ಟಿದ್ದು ಅವರಿಗೆ ವರವನ್ನು ಕೊಡಬೇಕನ್ನೋ ಉದ್ದೇಶ ದೇವ್ರಿಗೆ ಮೊದಲೇ ಇತ್ತು. ಅದಕ್ಕೋಸ್ಕರವಾಗಿಯೇ ದೇವರು ಕೊಟ್ಟಿದ್ದು. ಹಂಗಂದ್ರೆ ನಮಗೊಂದು ಪ್ರಶ್ನೆ ಬರ್ಬೋದು, ಏನಂತಂದರೆ, ದೇವರು ನಾವು ಪ್ರಾರ್ಥನೆ ಮಾಡಿದ್ರು, ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿದ್ರೂ ಸಹ ಅವ್ರ ಉದ್ದೇಶ ಇದ್ದರೆ ಮಾತ್ರನೇ ನಮಗೆ ವರ ಕೊಡ್ತಾರೆ ಅನ್ನೋ ಹಾಗಿದ್ರೆ, ನಾವು ವರಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಅಗತ್ಯ ಏನು? ಉಪವಾಸದಿಂದ ಇದ್ದು ದೇವರೇ ಇಂಥ ವರ ಕೊಡು ಸ್ವಾಮಿ ಅಂತ ಕೇಳಬೇಕಾದ್ರೂ ಅಗತ್ಯ ಏನು? ಅದೇನು ಅಗತ್ಯ ಇಲ್ಲ ಅನಿಸುತ್ತಲ್ವಾ ಅಂತ ಅನ್ನಿಸ್ಬೋದು. ಆದರೆ ಒಂದು ವಿಷಯ ಏನಂತಂದರೆ, ಒಂದು ವೇಳೆ ನಮಗೆ ಯಾವುದೋ ಒಂದು ವರವನ್ನು ದೇವರು ಕೊಡಬೇಕನ್ನುವಂಥದ್ದು ದೇವರ ಉದ್ದೇಶವಾಗಿದ್ದರೂ ಸಹ ನೀವು ಅದಕ್ಕೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಯಸಲಿಲ್ಲ ಅಂದರೆ ದೇವರು ಕೊಡೋದಿಲ್ಲ. ನೀವು ಎಷ್ಟೇ ಆಸಕ್ತಿಯಿಂದ ಬಯಸಿ ಪ್ರಾರ್ಥನೆ ಮಾಡಿದ್ರೂ ಕೂಡ ದೇವರು ವರವನ್ನು ಕೊಡ್ತಾರೆ. ಯಾವಾಗ ಅಂತಂದರೆ ದೇವರ ಉದ್ದೇಶ ಆಗಿದ್ರೆ ಮಾತ್ರ. ಆದರೆ ಅದೇ ಸಮಯದಲ್ಲಿ ದೇವರ ಉದ್ದೇಶ ಆಗಿದ್ರೂ ಸಹ ನೀವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಯಸದೆ ಹೋದರೆ ದೇವರು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ದೇವರ ಉದ್ದೇಶ ಆಗಿದ್ರೂ ಸಹ ಅದು ನಿಮಗೆ ಸಿಗೋದಿಲ್ಲ, ನೀವು ಪ್ರಾರ್ಥನೆ ಮಾಡಿ ಆಸಕ್ತಿಯಿಂದ ಬಯಸದೆ ಹೋದರೆ. ಏನಕ್ಕೆ? ಏನು ಕಾರಣ ಅಂತಂತಂದರೆ, ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಯಸಿ ದೇವರಿಂದ ಹೊಂದಿಕೊಂಡಾಗಲೇ ಅದರ ಬೆಲೆ ಏನು ಅನ್ನೋದು ನಮಗೆ ಅರ್ಥ ಆಗೋದು. ಒಂದು ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಅವರಿಗೆ ಹಸಿವೆ ಅನ್ನೋದೇ ಇಲ್ಲ, ಅವ್ರು ಊಟ ಮಾಡಿ ತೃಪ್ತರಾಗಿದ್ದಾರೆ. ನೀವು ಅವ್ರ ಹತ್ರ ಹೋಗಿ ಒಂದು ತಟ್ಟೆ ಪೂರ್ತಿ ಅನ್ನ ಇಟ್ಬಿಟ್ಟು ತಗೋ ತಿನ್ನು ಅಂತಂತಂದರೆ ಅವ್ರು ತಿಂತಾರ? ಅವ್ರು ಹೇಳ್ತಾರೆ, ನನಗೆ ಹೊಟ್ಟೆನೇ ಹಸಿತಾ ಇಲ್ಲ, ನನಗೆ ಹೊಟ್ಟೆ ಎಲ್ಲ ತುಂಬೋಗಿದೆ, ನನಗೇನು ಊಟ ಬೇಡ ಅಂತ ಹೇಳಿ ಏನು ಮಾಡ್ತಾರೆ? ನೀವು ಊಟ ಕೊಟ್ಟರೂ ಸಹ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ, ನನಗೆ ಬೇಡ ಅಂತ ಹೇಳ್ತಾರೆ, ಇಲ್ಲ ಸೈಡಿಗೆ ತೆಗೆದಿಟ್ಬಿಡ್ತಾರೆ. ನನಗಿವಾಗ ಹೊಟ್ಟೆ ಹಸಿತಾರೆ, ನೋಡ್ಕೊಂಡ್ಬಿಡು ಹೊಟ್ಟೆ ಹಸಿದಾಗ ಅಂತ ಅವರು ಅಂದ್ಕೊಂಡ್ಬಿಡ್ತಾರೆ. ಆದರೆ
ಯಾರಾದರೂ ಒಂದು ವ್ಯಕ್ತಿ ಅವ್ರಿಗೆ ತುಂಬ ಹಸಿವಿದೆ ಅಂತ ಅಂದ್ಕೊಳ್ಳೋಣ. ಒಂದು ವೇಳೆ ಅವ್ರು ಊಟ ಮಾಡಿ 3 ದಿವಸ ಆಯಿತು ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಊಟನೇ ಎಲ್ಲೂ ಸಿಗಲಿಲ್ಲ. ಆದರೆ ಅಂಥವ್ರಿಗೆ ನೀವು ಹೋಗಿ ಒಂದು ತಟ್ಟೆ ಪೂರ್ತಿ ಅನ್ನ ಕೊಟ್ಟರೆ ಅವ್ರೇನು ಮಾಡ್ತಾರೆ? ಮೊದಲು ಅದನ್ನು ಬಾಚಿ ತಗೊಳ್ತಾರೆ. ಅಯ್ಯೋ ಮೊದಲು ನನಗೆ ಕೊಡಿ, ಊಟ ನೋಡಿ 3 ದಿವಸ ಆಗೋಗಿತ್ತು, ಹೊಟ್ಟೆ ಎಷ್ಟೊಂದು ಹಸಿತಾ ಇದೆ, ಸುಸ್ತಾಗ್ತಾ ಇದೆ, ಎಷ್ಟು ಬಾಧೆ ಆಗ್ತಾ ಇದೆ, ಅಯ್ಯೋ ಮೊದಲು ಕೊಡಿ ಅಂತ ಹೇಳಿ ಏನು ಮಾಡ್ತಾರೆ? ಅದನ್ನು ಬಾಚಿ ತಗೊಳ್ತಾರೆ. ನಾವು ಕೊಡೋಕ್ಕೆ ಮುಂಚೆನೇ ಹಂಗೆ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಅದನ್ನೆಲ್ಲ ತಿಂದು ಇನ್ನೂ ಏನಾದರೂ ಮಿಕ್ಕಿದ್ರೂ ಸಹ, ಅಯ್ಯೋ ನಾನು 3 ದಿವಸದಿಂದ ನನಗೆ ಊಟ ಸಿಗಲಿಲ್ಲ, ಇವಾಗ ಇಷ್ಟು ಊಟ ಸಿಕ್ಕಿದೆ, ನನಗೆ ಎಷ್ಟು ಬೇಕೋ ಅಷ್ಟು ತಿಂದಿದ್ದೀನಿ, ಇನ್ನೂ ಸ್ವಲ್ಪ ಉಳಿದಿದೆ, ನಾನೇನು ಮಾಡ್ತೀನಿ? ಅದನ್ನ ತೊಗೊಂಡು ಒಂದು ಡಬ್ಬದಲ್ಲಿ ಹಾಕಿ ನನಗೆ ಅಂತ ಇಟ್ಕೊತೀನಿ. ಇನ್ನೊಂದು ಹೊತ್ತಿಗೆ ನನಗೆ ಊಟ ಸಿಗುತ್ತೋ ಇಲ್ವೋ, ನಾಳೆ ನನಗೆ ಊಟ ಸಿಗುತ್ತೋ ಇಲ್ವೋ, ಇರುವಾಗ ಅದು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಅವ್ರು ಹೊಟ್ಟೆ ತುಂಬಿಸ್ಕೊಂಡು ಮಿಕ್ಕಿದ್ದನ್ನು ಏನು ಮಾಡ್ತಾರೆ? ಎತ್ತಿಟ್ಕೊಳ್ತಾರೆ. ಆಗ ಹೊಟ್ಟೆ ಹಸಿದವನಿಗೇನೆ ಊಟದ ಮಹತ್ವ ಗೊತ್ತಾಗೋದು. ಹಸಿವಿನಿಂದ ಇರೋವನಿಗೇನೆ ಆಹಾರದ ಬೆಲೆ ಏನು ಅನ್ನೋದು ಗೊತ್ತಾಗೋದು. ಅದೇ ರೀತಿಯಾಗಿಯೇ ಒಬ್ಬನು ದೇವರ ಆತ್ಮರ ವರಗಳಿಗೋಸ್ಕರವಾಗಿ ಅಧಿಕವಾಗಿ ಪ್ರಾರ್ಥನೆ ಮಾಡಿ ಅತ್ಯಾಸಕ್ತಿಯಿಂದ, ದೇವರೇ ನನಗೆ ವರಗಳು ಕೊಡು ಸ್ವಾಮಿ, ಈ ವರಗಳನ್ನು ನೀನು ಕೊಡುವಾಗ ನಾನು ನಿನ್ನ ನಾಮನ ಮಹಿಮೆಗೋಸ್ಕರ ಉಪಯೋಗಿಸ್ತೀನಿ, ದೇವರೇ ನಿಮ್ಮ ರಾಜ್ಯವನ್ನು ಕಟ್ತೀನಿ, ಕರ್ತನೇ ನನಗೆ ಕೊಡು ಸ್ವಾಮಿ, ನನಗೆ ಅನುಗ್ರಹಿಸು ಅಂತ ಅವನು ಎಷ್ಟೋ ಆಸಕ್ತಿಯಿಂದ ಪ್ರಾರ್ಥನೆಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾ ಅದಕ್ಕಾಗಿ ಕಾದಿದ್ದು ಪ್ರಾರ್ಥಿಸಿ ವಿಜ್ಞಾಪಿಸಿ ಉಪವಾಸ ಮಾಡಿ ದೇವರನ್ನು ಹೊಂದಿಕೊಳ್ಳುವಾಗ ಅದರ ಬೆಲೆ ಅವನಿಗೆ ಗೊತ್ತಿರುತ್ತೆ. ಒಂದು ದಿನ ದೇವರು ಅವನಿಗೆ ಆ ವರಗಳನ್ನು ಅನುಗ್ರಹಿಸಿದಾಗ ಅವನು ಒಂದು ಕಾಲದಿಂದ ಈ ವರಗಳಿಗೋಸ್ಕರ ನಾನು ಎಷ್ಟೆಲ್ಲ ಪ್ರಾರ್ಥನೆ ಮಾಡಿ ಬಂದೆ, ಎಷ್ಟೆಲ್ಲ ಬಯಸ್ದೆ, ದೇವರೇ ನನಗೆ ಈ ಒಂದು ವರ ಇದ್ದಿದ್ದರೆ ಏನೆಲ್ಲ ನಾನು ಮಾಡ್ಬೋದಾಗಿತ್ತು ಅಂತ ನಾನು ನೆನೆಸ್ಕೊಂತ ಬಂದಿದ್ದಂಥ ಕಾಲಗಳು. ವೇಳೆ ಯಾರೋ ವಿಪರೀತವಾದ ರೋಗದಲ್ಲಿ ಬಾಧೆ ಪಡ್ತಾ ಇರ್ತಾರೆ, ಸಂಕಟ ಪಡ್ತಾ ಇರ್ತಾರೆ, ಆವಾಗ ಮನಸ್ಸಿಗೆ ಬರುವಂಥ ಪ್ರಶ್ನೆ, ದೇವರೇ ನೀನು ನನ್ನನ್ನು ಸ್ವಸ್ಥ ಮಾಡುವಂಥ ವರವನ್ನು ಕೊಟ್ಬಿಟ್ಟಿದ್ದರೆ ನಾನು ಒಂದು ಕ್ಷಣದಲ್ಲಿ ಅವ್ರನ್ನ ಗುಣ ಮಾಡಿಬಿಡ್ತಾ ಇದ್ನಲ್ಲ, ದೇವರೇ ಅವ್ರು ಎಷ್ಟು ಸಂಕಟ ಪಡ್ತಾ ಇದ್ದಾರೆ, ಅವರೆಷ್ಟು ಬಾಧೆ ಪಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಒಂದು ವೇಳೆ ಮುಂದೆ ಏನಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಇರುವಾಗ, ಅಯ್ಯೋ ದೇವರೇ ನಾಳೆ ಏನಾಗುತ್ತೆ, ಈ ವಿಷಯದಲ್ಲಿ ಏನು ಸಂಭವಿಸುತ್ತೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇರುವಾಗ, ದೇವರೇ ನೀನು ನನಗೆ ಪ್ರವಾದನ ವರ ಕೊಟ್ಟು ನೀನು ನನ್ನ ಮುಖಾಂತರ ಮಾತಾಡಿ ಒಂದು ಮಾತು ಹೇಳ್ಬಿಟ್ಟಿದ್ರೆ ಎಷ್ಟೋ ಆಗಿರೋದಲ್ಲ, ದೇವರೇ ನೀನು ನನಗೆ ಯಾವ ವರ ಕೊಡ್ತೀಯಾ ಅನ್ನೋಂಥ ಪ್ರಶ್ನೆಗಳು ಬರುತ್ತೆ. ದೇವರ ವಾಕ್ಯದಲ್ಲಿ ಗಿದ್ಯೋನನ ಏನು ಮಾಡ್ತಾನೆ? ಅವನ ಪೂರ್ವಿಕರ ಬಗ್ಗೆ ಯೋಚನೆ ಮಾಡ್ತಾನೆ. ನಮ್ಮ ಪೂರ್ವಿಕರು ಆ ಕಾಲದಲ್ಲಿ ದೇವರು ಆಗಿದ್ದವರೆಲ್ಲ ದಂಡಿಸಿ ಅವರನ್ನ ಕೆಂಪು ಸಮುದ್ರ ವಿಭಾಗ ಮಾಡಿ ಮಹತ್ ಕಾರ್ಯಗಳು ಮಾಡಿ ಅವರೆಲ್ಲ ಕರ್ಕೊಂಡ್ಬಂದರು ಅಂತ ಹೇಳ್ತಾರೆ. ಇವತ್ತು ಆ ಕಾರ್ಯಗಳಲ್ಲಿ ನಾವು ಶತ್ರುಗಳಿಗೆ ಭಯಪಟ್ಟು ಅಡುಕೊಂಡು ನಾವು ಭೂಮಿಯಲ್ಲಿ ಬಿತ್ತಿ ಅದನ್ನು ಬೆಳೆದು ಆ ದವಸವನ್ನು ನಾವು ಪಡೆಯೋದಕ್ಕೆ ಕದ್ದು ಮುಚ್ಚಿ ಅದನ್ನು ಮಾಡಬೇಕಾಗಿದೆ. ಬಹಿರಂಗವಾಗಿ ನಾವು ಬೆಳೆದು ಅದನ್ನು ಒಡೆದು ಆ ಧಾನ್ಯಗಳು ತಗೊಂಡ್ರೆ ನಮ್ಮನ್ನು ಆಳ್ವಿಕೆ ಮಾಡುವಂಥ ಬಂದು ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಊಟ ನಮಗೆ ಇರೋದಿಲ್ಲ. ದೇವರೇ ನಾವು ಈ ಥರ ಪರಿಸ್ಥಿತಿ ಬದುಕಬೇಕಾಗಿದೆ, ಇವತ್ತು ಅಂಥ ಕಾರ್ಯಗಳು ಎಲ್ಲಿ ಅಂತ ಗಿದ್ಯೋನನು ಯೋಚನೆ ಮಾಡ್ದ. ಆದರೆ ಮುಂದೆ ಅವ್ರ ಮುಖಾಂತರನೇ ದೇವರ ಆ ಕಾರ್ಯ ಮಾಡ್ತಾರೆ. ಪರಾಕ್ರಮಶಾಲಿಯೇ, ದೇವರು ನನ್ನ ಜೊತೆ ಇದ್ದಾರೆ, ಹೋಗು, ನಿನಗಿರುವಂಥ ಈ ಬಲದಿಂದ ನನ್ನ ಜನಗಳನ್ನು ಬಿಡಿಸು ಅಂತ ಹೇಳ್ತಾರೆ. ಗಿದ್ಯೋನನಿಗೆ ದೇವರು ಕೊಡುವಂಥ ಬಿಡುಗಡೆಯ ಬೆಲೆ ಏನು ಅನ್ನೋದು ಗೊತ್ತಿತ್ತು. ದೇವರು ಬಿಡುಗಡೆ ಕೊಡುವಾಗ, ದೇವರು ನಮಗೋಸ್ಕರ ಮಹತ್ವಗಳನ್ನು ಮಾಡಿರುವಾಗ ಆ ಸ್ವತಂತ್ರದ ಬೆಲೆ ಏನು ಅನ್ನೋದು ಗಿದ್ಯೋನನಿಗೆ ಗೊತ್ತಿತ್ತು. ಅವನು ಯೋಚನೆ ಮಾಡ್ದ. ಆನಂತರ ದೇವರು ಅವನ ಮುಖಾಂತರ ಏನು ಮಾಡ್ತಾರೆ? ಬಿಡುಗಡೆಗೊಳಿಸ್ತಾರೆ. ಅವಾಗ ಅದೇ ರೀತಿಯಾಗಿ ಪರಿಶುದ್ಧಾತ್ಮರ ವರವನ್ನು ನಾವು ಹೊಂದಿಕೊಳ್ಳೋದಕ್ಕೋಸ್ಕರ ಎಷ್ಟೋ ಪ್ರಾರ್ಥಿಸಿ ದೇವರೇ ಅಂತ ವಿಜ್ಞಾಪಿಸಿ ದೇವರಿಂದ ಒಂದು ಕಾಲದಲ್ಲಿ ಹೊಂದಿಕೊಳ್ಳುವಾಗ ಅದ್ರ ಬೆಲೆ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ಒಂದು ಕಾಲದಲ್ಲೆಲ್ಲ ಇದು ಯಾವುದೋ ಒಂದು ವರ ನನಗಿದ್ದಿದ್ದರೆ ನಾನು ಎಷ್ಟೋ ದೇವರಿಗೋಸ್ಕರ ಮಾಡ್ತಾ ಇದ್ನಲ್ಲ, ಅದು ಯಾವುದೋ ಒಂದು ವರ ನನಗಿದ್ದಿದ್ದರೆ ನಾನು ಎಷ್ಟೋ ದೇವರಿಗೋಸ್ಕರ ಮಾಡ್ತಾ ಇದ್ನಲ್ಲ, ಅದು ನನಗೆ ಸೇವೆಗೆ ಎಷ್ಟೋ ಪ್ರಯೋಜನವಾಗಿತ್ತಲ್ಲ ಅಂತ ಎಷ್ಟೆಲ್ಲ ಯೋಚನೆ ಮಾಡಿರ್ಬೋದು, ಎಷ್ಟೆಲ್ಲ ಪ್ರಾರ್ಥನೆ ಮಾಡಿರ್ಬೋದು, ಬಯಸಿರ್ಬೋದು. ಅದು ಇವತ್ತು ಅದು ದೊರಕಿರುವಾಗ ಅವ್ರೇನು ಮಾಡ್ತಾರೆ? ಅದ್ರ ಬೆಲೆನ ಅರ್ಥ ಮಾಡ್ಕೊಳ್ತಾರೆ. ದೇವರೇ ನಾನು ಎಷ್ಟೋ ಪ್ರಾರ್ಥಿಸಿ ಬಯಸಿ ನಿರೀಕ್ಷೆ ಮಾಡಿ ಇವತ್ತು ದೇವರೇ ನೀನು ನನಗೆ ಕೊಟ್ಟಿದ್ದೀಯಾ, ಇದು ಬಹಳ ಅಮೂಲ್ಯವಾದದ್ದು ದೇವರೇ ಅಂತ ಹೇಳಿ ಅದನ್ನು ಅಮೂಲ್ಯವಾದದ್ದು ಅಂತ ಅರ್ಥ ಮಾಡಿಕೊಂಡು ಅದರ ಬೆಲೆಯನ್ನು ತಿಳ್ಕೊಂಡು ಅದು ಶ್ರೇಷ್ಠವಾದದ್ದು ಅನ್ನೋದನ್ನು ಕಂಡುಕೊಂಡು ಅದಕ್ಕೆ ಸರಿಯಾದ ಮುಖ್ಯತ್ವವನ್ನು ಕೊಟ್ಟು ಸರಿಯಾಗಿ ಅದನ್ನು ದೇವರ ಅವರ ಮಹಿಮೆಗೋಸ್ಕರವಾಗಿ ಅವರು ಬಳಸುವಂಥವರುಗಳಾಗಿ ಇರ್ತಾರೆ. ಆದರೆ ಒಂದು ವೇಳೆ ಒಂದು ವ್ಯಕ್ತಿಗೆ ತಾನು ಏನೂ ಪ್ರಾರ್ಥನೆ ಮಾಡ್ತೀರಾ, ಏನು ಬಯಸ್ತೀರಾ, ಏನು ನಿರೀಕ್ಷೆ ಮಾಡ್ತೀರಾ, ದೇವರು ಕೊಟ್ಬಿಟ್ರು ಅಂತಂತಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ? ಆ ವ್ಯಕ್ತಿಗೆ ಅದರ
ಪ್ರಾಮುಖ್ಯತೆ ಗೊತ್ತಿರೋದಿಲ್ಲ, ಅದ್ರ ಬೆಲೆ ಏನು ಅಂತ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಆ ವ್ಯಕ್ತಿ ಏನು ಮಾಡ್ಬೋದು, ಅದನ್ನು ನಿರ್ಲಕ್ಷ್ಯ ಮಾಡ್ಬೋದು, ಅಥವಾ ಅದನ್ನು ಪ್ರಯೋಜನ ಇಲ್ಲದ ಹಾಗೆ ಮುಚ್ಚಿಟ್ಟು ಸುಮ್ಮನಾಗಿ ಬಿಡ್ಬೋದು, ಅಥವಾ ಅದನ್ನು ತಪ್ಪಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಇಲ್ಲ ಅಂತಂತಂದರೆ ದೇವರು ನಾನು ಏನು ಕೇಳಿದಿರ ಮಾಡಿದಿರೇ ನನಗೆ ಇಷ್ಟೆಲ್ಲ ವರಗಳು ಕೊಟ್ಬಿಟ್ರು, ಎಷ್ಟೋದನ್ನು ನಾನು ಎಷ್ಟೆಷ್ಟೋ ಪ್ರಾರ್ಥನೆ ಮಾಡಿದೆ, ಎಷ್ಟೆಷ್ಟೋ ಉಪವಾಸ ಮಾಡಿದೆ ಅಂತೆಲ್ಲ ಹೇಳ್ತಾರೆ, ಎಷ್ಟೋ ವರ್ಷಗಳಾದ್ಮೇಲೆ ದೇವ್ರು ನನಗೇನೋ ವರ ಕೊಟ್ಟರು ಅಂತ ಹೇಳ್ತಾರೆ, ನಾನು ಏನು ಮಾಡಿಲ್ಲ ದೇವ್ರು ನನಗೆ ಕೊಟ್ಬಿಟ್ರು ಅಂತ ಹೇಳಿ ನಾನೆಲ್ಲ ತುಂಬ ಒಳ್ಳೆಯವನಿರಬೇಕು, ನಾನೆಲ್ಲ ತುಂಬ ಪರಿಶುದ್ಧನಿರಬೇಕು, ಅದಕ್ಕೆ ದೇವ್ರು ನನಗೆ ಕೊಟ್ಬಿಟ್ರು ಅಂತ ಹೇಳಿ ಅವ್ರನ್ನ ಹೆಚ್ಚಿಸ್ಕೊಂಡು ದಾರಿ ತಪ್ಪಿ ಹೋಗೋದಕ್ಕೆ ಅದು ಅವಕಾಶ ಆಗಿಬಿಡುತ್ತೆ. ಅದರಿಂದ ದೇವರೇನು ಮಾಡ್ತಾರೆ ಅಂತಂತಂದರೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ವರವನ್ನು ಕೊಡ್ತಾರಾ ಅಂತಂತಂದರೆ ಕೊಡ್ತಾರೆ. ಆದರೆ ಅದು ಯಾವಾಗ ಅಂತಂತಂದರೆ ನಮಗೆ ಕೊಡಬೇಕಂತ ಹೇಳಿ ಅವರಿಗೆ ಚಿತ್ತ ಆಗಿರುವಾಗ ಮಾತ್ರ. ಆಗ ನಾವು ಪ್ರಾರ್ಥನೆ ಮಾಡಿದಕ್ಕೋಸ್ಕರ ಅವ್ರು ಕೊಡಲಿಲ್ಲ, ಅವ್ರಿಗೆ ಕೊಡಬೇಕಂತ ಮೊದಲೇ ಚಿತ್ತವಾಗಿತ್ತು. ಆದರೆ ಅದನ್ನು ನಾವು ಪ್ರಾರ್ಥನೆ ಮಾಡಿದ ನಂತರ ಅವ್ರು ನಮಗೆ ಕೊಟ್ಟರು. ಅದೇ ಸಮಯದಲ್ಲಿ ಅವರು ನಮಗೆ ವರಗಳನ್ನು ಕೊಡಬೇಕಂತ ಚಿತ್ತವಾಗಿದ್ರೂ ಸಹ ನಾವು ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅವರು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂತಂದರೆ ಅದ್ರ ಬೆಲೆ ನಮಗೆ ಗೊತ್ತಾಗಬೇಕು ಅಂತ. ನಾವು ಪ್ರಾರ್ಥನೆ ಮಾಡಿ ಉಪವಾಸದಿಂದ ಇದ್ದು ದೇವರೇ ಅಂತ ಎಷ್ಟೋ ನಾವು ಬಯಸಿ ನಿರೀಕ್ಷಿಸಿದ ನಂತರ ದೇವರು ಕೊಡ್ತಾರೆ. ಆಗ ಅದರ ಬೆಲೆ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಿ ದೇವರ ಹತ್ರ ನಿರೀಕ್ಷಿಸಿ ವಿಜ್ಞಾಪಿಸುವಾಗ ದೇವರು ಅದನ್ನು ಕೊಡುವಂಥವர்களಾಗಿ ಇರ್ತಾರೆ. ಆಗೇನಾಗುತ್ತೆ, ನಮಗೆ ಅದರ ಬೆಲೆ ಗೊತ್ತಿರುತ್ತೆ. ಒಂದು ವೇಳೆ ಒಂದು ತಂದೆ ತಮ್ಮ ಮಗನಿಗೆ ಅವನೇನು ಕೇಳಲಿಲ್ಲ, ಆದರೆ ಒಂದು ಹೊಸ ಚೆನ್ನಾಗಿರೋ ಸೈಕಲ್ನ ತಂದು ಕೊಟ್ಬಿಟ್ರು. ಇವಾಗ ಅವನೇನು ಮಾಡ್ತಾನೆ, ನಾವಪ್ಪ ಸೈಕಲ್ ತಂದು ಕೊಟ್ಬಿಟ್ರೆ ನನಗೆ, ಸರಿ ಆಯ್ತು ಅಂತೇಳಿ ಆ ಸೈಕಲ್ನ ತಗೊಂಡು ಬೀದಿಗೆ ಹೋಗಿ ಇಲ್ಲಿಂದ 4 ಗಂಟೆ ಓಡಿಸಿ, ಅಲ್ಲಿಂದ 4 ಗಂಟೆ ಓಡಿಸಿ, ಆ ಬೀದಿಗೆ ಹೋಗಿ ಈ ಬೀದಿಗೆ ಹೋಗಿ ಅಲ್ಲೋಗಿ ಮನೆಗೆ ಡಿಚ್ಚಿ ಇಟ್ಟು, ಇಲ್ಲೋಗಿ ಮನೆಗೆ ಡಿಚ್ಚಿ ಇಟ್ಟು, ಆಮೇಲೆ ಅವ್ರ ಸ್ನೇಹಿತರಿಗೆ ನೀನು ತುಳಿ ಅಂತ ಅವ್ರು ತುಳಿಸಿ ಇವ್ರು ತುಳಿಸಿ ಇವ್ನು ಕೂತ್ಕೊಂಡು ಇನ್ನೊಬ್ರನ್ನ ಕುಂಡ್ರಿಸ್ಕೊಂಡು ಇನ್ನು ಮುಂದೆ ಅವ್ರನ್ನ ಕುಂಡ್ರಿಸ್ಕೊಂಡು 3 ಜನ ತುಳಿದು ಚೈನ್ ಕಿತ್ತೋಗಿ, ಹ್ಯಾಂಡ್ಲ್ ಬೆಂಡ್ ಆಗಿ, ಟೈರು ಪಂಚರ್ ಆಗಿ, ಕೊನೆಗೆ ಏನು ಮಾಡ್ತಾನೆ, ಅದನ್ನು ಗುಜರಿ ಗಾಡಿ ಥರ ಮಾಡ್ಕೊಂಡು ಮನೆಗೆ ತಗೊಂಡ್ಬರ್ತಾನೆ. ಆದರೆ ಇನ್ನೊಬ್ಬ ಮಗ ಇದ್ದ ಅಂತ ಅಂದ್ಕೊಳ್ಳಿ, ಅವನೇನು ಮಾಡ್ತಾನೆ, ಅವ್ರ ಅಪ್ಪನ ಹತ್ರ ಕೇಳ್ತಾನೆ ಇರ್ತಾನೆ, ಅಪ್ಪ ನಂಗೆ ಸೈಕಲ್ ಕೊಡ್ಸಪ್ಪ, ಅಪ್ಪ ನಂಗೆ ಸೈಕಲ್ ಕೊಡ್ಸಪ್ಪ, ಅಪ್ಪ ಒಂದು ಸೈಕಲ್ ಕೊಡ್ಸಪ್ಪ ಅಂತ ಕೇಳ್ತಾನೆ ಇರ್ತಾನೆ. ಅವ್ನು ಎಷ್ಟೇ ಕೇಳಿದ್ರು ಅವರಪ್ಪ ಕೊಡಿಸೋದಿಲ್ಲ. ಅವ್ರ ಸ್ನೇಹಿತರ ಹತ್ರ ಎಲ್ಲ ಸೈಕಲ್ ಇದೆ, ಅವ್ರು ಬೇರೆ ಅವ್ರ ಅಣ್ಣ ತಮ್ಮದ್ರ ಜೊತೆ ಎಲ್ಲ ಸೈಕಲ್ಗಳಿದೆ, ಇವನ ಹತ್ರ ಮಾತ್ರ ಸೈಕಲ್ ಇಲ್ಲ. ಇವರಪ್ಪನ ಹತ್ರ ಕೇಳಿ 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 ಅವರಪ್ಪ ಕೊಡಿಸ್ಲೇ ಇಲ್ಲ. ಇವನಿಗೆ ಸೈಕಲ್ಲೇ ಸರ್ವಸ್ವ. ಅವ್ನು ಮಲ್ಕೊಂಡ್ರೆ ಕನಸಲ್ಲೆಲ್ಲ ಸೈಕಲ್ಲೇ ಬರುತ್ತೆ. ಅವ್ನು ಯೋಚನೆ ಮಾಡೋದೆಲ್ಲ ಸೈಕಲ್ ಬಗ್ಗೆನೇ, ಯಾವಾಗ ನಾವಪ್ಪ ಸೈಕಲ್ ಕೊಡಿಸ್ತಾರೆ, ಯಾವಾಗ ಸೈಕಲ್ ಕೊಡಿಸ್ತಾರೆ ಅಂತ. ಆದರೆ ಒಂದು ದಿವಸ ಅವ್ನು ನಿರೀಕ್ಷೆ ಮಾಡಿದಿರುವಾಗ ಹಠಾತ್ತಾಗಿ ಅವರಪ್ಪ ಒಂದು ಸೈಕಲ್ ತಂದು ನಿಲ್ಲಿಸ್ಬಿಡ್ತಾರೆ. ಈಗ ಅವನಿಗೇನಾಗುತ್ತೆ, ತುಂಬ ಸಂತೋಷ ಆಗ್ಬಿಡುತ್ತೆ. ಇಡೀ ಜಗತ್ತನ್ನೇ ನಾನು ಜಯಿಸ್ಬಿಟ್ಟೆ ಅನ್ನೋಷ್ಟು ಸಂತೋಷ ಆಗ್ಬಿಡುತ್ತೆ. ನಾವಪ್ಪ ಸೈಕಲ್ ಕೊಡಿಸ್ಬಿಟ್ರು ಅಂತ ಅಂದ್ಬಿಟ್ಟು. ಇವಾಗ ಏನು ಮಾಡ್ತಾನೆ ಗೊತ್ತಾ, ಅವನು ಆ ಸೈಕಲ್ನ ಅವನು ಪ್ರಾಣವಾಗಿ ನೋಡ್ಕೊಳ್ತಾನೆ. ಒಂದು ತಂದೆ ಏನು ಕೇಳಿದ್ರು ಮಗನ ಸೈಕಲ್ ಕೊಡಿಸ್ಬಿಟ್ಟ, ಅವ್ನು ತಗೊಂಡೋಗಿ ಇಷ್ಟವನಾಗ ತುಳಿದು ಮಾಡಿ ಅದನ್ನ ಪಂಚರ್ ಮಾಡಿ ಗುಜರಿ ಗಾಡಿ ಥರ ತೊಗೊಂಡ್ಬಿಡ್ತಾನೆ. ಅದು ತುಂಬ ಕೇಳಿ 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 ಅವ್ನು ನಿರೀಕ್ಷೆ ಮಾಡಿದಾಗ ಅವ್ರ ಅಪ್ಪ ಒಂದ್ಸಲ ಕೊಡಿಸಿದಾಗ ಅವನೇನು ಮಾಡ್ತಾನೆ ಗೊತ್ತಾ, ಸೈಕಲ್ ತಗೊಂಡು ಆಚೆನೇ ಹೋಗಲ್ಲ, ಸೈಕಲ್ ಇಟ್ಕೊಂಡು ನೋಡ್ತಾನೆ ಇರ್ತಾನೆ ಯಾವಾಗಲೂ, ನನ್ನ ಸೈಕಲು ಅಂತ ಅಂದ್ಬಿಟ್ಟು. ಆಚೆ ತಗೊಂಡೋದ್ರು ಕೂಡ ಹಿಂಗೆ ಹೋಗಿ ಮನೆಯಿಂದ ಗೇಟಿಂದ ಹಿಂಗೆ ಹೋಗಿ ಸುತ್ಕೊಂಡು ಹಿಂಗೆ ಬಂದ್ಬಿಡ್ತಾನೆ. ಜಾಸ್ತಿ ದೂರ ತಗೊಂಡೋಗ್ಬಾರ್ದು, ಅಲ್ಲೆಲ್ಲ ಮರಕ್ಕೆ ಹೋಗಿ ಡಿಚ್ಚಿಗೆ ಬಿಡ್ತೀನಿ, ಇಲ್ಲ ಯಾವುದು ಗಾಡಿ ಬಂದು ಡಿಚ್ಚಿಗೆ ಬಿಡುತ್ತೆ, ಇಲ್ಲ ಆಚೆ ಕಡೆ ತಗೊಂಡೋಗಿ ತೋರಿಸಿದ್ರೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಬಂದು ಕಿತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಯಾರಿಗೂ ಕೊಡಲ್ಲ, ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ. ಆಗ ಬೇರೆಯವ್ನಿಗೂ ಇವ್ರಿಗೂ ಏನು ವ್ಯತ್ಯಾಸ, ಅವ್ನು ನಿರೀಕ್ಷೆ ಮಾಡಿದ್ರೆ ಸಿಕ್ತು, ಅವ್ನಿಗೆ ಇಷ್ಟ ಬಂದಂಗೆಲ್ಲ ಬಳಸಿ ಸೈಕಲ್ ಹಾಳು ಮಾಡ್ದ. ಇವನು ತುಂಬ ಕೇಳಿ 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 ಪಡೆದ್ರಿಂದ ಇವನೇನು ಮಾಡ್ತಾನೆ, ತುಂಬ ಜೋಪಾನವಾಗಿ ಆ ಸೈಕಲ್ನ ಅವನು ಕಾಪಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾನೆ. ಅವಾಗ ಅದೇ ರೀತಿಯಾಗಿಯೇ ನಾವು ದೇವರಿಂದ ತುಂಬ ಆಸಕ್ತಿಯಿಂದ ಕೇಳಿ ಪಡೆದಿರುವಾಗ ಅದ್ರ ಬೆಲೆ ನಮ್ಗೆ ಗೊತ್ತಿರುತ್ತೆ, ನಾವು ಹಂಗೆ ಅದನ್ನು ಕಾಪಾಡ್ಕೊಳ್ತೀವಿ. ದೇವ್ರು ಸುಮ್ಮನೆ ಕೊಟ್ಬಿಟ್ರು ಅಂತಂತಂದರೆ ನಮಗೆ ಅದ್ರ ಬೆಲೆ ಅರ್ಥ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಇಷ್ಟ ಬಂದಂಗೆಲ್ಲ ದೇವ್ರ ವರಗಳನ್ನು ಉಪಯೋಗಿಸಿ ನಾವು ದಾರಿ ತಪ್ಪಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ವರಗಳನ್ನ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕೊಡ್ತಾರೆ. ಮೊದಲು ಅವ್ರ ಚಿತ್ತ ಇರೋದಕ್ಕೋಸ್ಕರನೇ ಕೊಡ್ತಾರೆ. ಎರಡನೇದು ಅವ್ರ ಚಿತ್ತ ಇದ್ರೂ ನಾವು ಪ್ರಾರ್ಥನೆ ಮಾಡಿದ್ರೇ ಕೊಡ್ತಾರೆ. ಯಾಕಂದರೆ ನಮಗೆ ಅದ್ರ ಬೆಲೆ ಅರ್ಥ ಆಗಬೇಕು ಅನ್ನೋಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಮತ್ತು ಅದೇ ಸಮಯದಲ್ಲಿ ಕೆಲವೊಂದು ಸಮಯ ದೇವರು ಕೆಲವರಿಗೆ ಅವರು ತುಂಬ ಪ್ರಾರ್ಥನೆ ಮಾಡಿ ಬಯಸೋದಕ್ಕಿಂತ ಮುಂಚೆನೂ ಸಹ ವರಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ದೇವರು ಎಲ್ಲರಿಗೂ ತುಂಬ ಕಾಲ ಪ್ರಾರ್ಥನೆ ಮಾಡಿ ಆಸಕ್ತಿ ಬಯಸಿದ ನಂತರನೇ ವರಗಳನ್ನು ಕೊಡ್ತಾರೆ ಅಂತಲ್ಲ. ಕೆಲವೊಂದು ಸರಿ ಕೆಲವರಿಗೆ
ಅವರು ಪ್ರಾರಂಭದಲ್ಲೇ ಇನ್ನೂ ಅವ್ರು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದಕ್ಕಿಂತನೋ ಅಥವಾ ಆಸಕ್ತಿಯಿಂದ ಬಯಸೋದಕ್ಕಿಂತನೋ ಮೊದಲೇ ದೇವರು ಅವರಿಗೆ ವರಗಳನ್ನು ಕೊಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಪರಿಶುದ್ಧಾತ್ಮ ವರಗಳ ಬಗ್ಗೆ ಇನ್ನೂ ಗೊತ್ತಿರೋದಿಲ್ಲ, ಆದರೆ ಆಗಲೇ ದೇವರ ಅಥವಾ ವರಗಳ ದೇವರು ಕೊಟ್ಬಿಟ್ಟಿರ್ತಾರೆ. ಪ್ರವಾದನೆ ವರ ಅಂದ್ರೆ ಇನ್ನೂ ಸರಿಯಾಗಿ ಗೊತ್ತಿರೋದಿಲ್ಲ, ಪ್ರವಾದನೆ ಅವ್ರ ಮುಖಾಂತರ ನಡೀತಾ ಇರುತ್ತೆ, ಅವ್ರಿಗೆ ಅರ್ಥ ಆಗಲ್ಲ, ನಾನು ಏನೇನೋ ಮಾತಾಡ್ತಾ ಇದ್ದೀನಿ ಏನಪ್ಪ ಇದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆದರೆ ಅದು ಯಾವಾಗ ದೇವರು ಮಾಡ್ತಾರೆ ಅಂತಂದರೆ ದೇವರ ಕಾರ್ಯಗಳು ತೀರಾ ಅತ್ಯಗತ್ಯವಾಗಿರುವಾಗ, ದೇವರು ಅವರನ್ನು ಉಪಯೋಗಿಸಿ ಮಾಡಬೇಕಾಗಿರುವಂಥ ಕಾರ್ಯಗಳು ತುಂಬ ಅಗತ್ಯವಾಗಿರುವಾಗ, ಅದು ನೆರವೇರಿಕೆ ಸಮಯ ಬಂದುಬಿಟ್ಟಿರುವಾಗ, ಅವರು ತುಂಬ ಕಾಲ ಪ್ರಾರ್ಥನೆ ಮಾಡಿ ನಿರೀಕ್ಷಿಸಿ ಅದನ್ನೆಲ್ಲ ಕಲ್ತ್ಕೊಂಡು ಕೇಳ್ಕೊಳ್ಳೋವರೆಗೂ ದೇವರು ಸುಮ್ಮನೆ ಇರಲ್ಲ. ದೇವ್ರೇನು ಮಾಡ್ತಾರೆ, ನಿನಗೆ ನಾನು ಆಮೇಲೆ ಕಲಿಸ್ತೀನಿ, ಅದು ನನ್ನ ಕಾರ್ಯ ಆಗಬೇಕು ಅಂತ ಮೊದಲೇ ಕೊಟ್ಬಿಟ್ಟು ಅವ್ರ ಕಾರ್ಯಗಳು ಮಾಡಿಬಿಡ್ತಾರೆ. ಆಮೇಲೆ ದೇವ್ರೇನು ಮಾಡ್ತಾರೆ, ಅವ್ರು ಕಲಿಸ್ಕೊಂಡು ಹೋಗ್ತಾರೆ. ಕೆಲವರಿಗೆ ಚೆನ್ನಾಗಿ ಪಳಗಿಸಿ ಆಮೇಲೆ ಕೊಡ್ತಾರೆ, ಕೆಲವರಿಗೆ ಕೊಟ್ಬಿಟ್ಟು ಆಮೇಲೆ ಪಳಗಿಸ್ತಾರೆ. ಆದರೆ ಇದೆಲ್ಲ ಏನಂತಂದರೆ ದೇವರ ಆಲೋಚನೆ ಪ್ರಕಾರ ಆಗುತ್ತೆ. ದೇವರ ಅಗತ್ಯ ಯಾವ ಥರ ಇದೆ ಅದರ ಮೇಲೆ ದೇವರ ಕಾರ್ಯವನ್ನು ಮಾಡುವಂಥವರಾಗಿರ್ತಾರೆ. ದೇವರ ವಾಕ್ಯದಲ್ಲಿ ಸೌಲನನ್ನು ದೇವರು ಇಸ್ರಾಯೇಲ್ ಜನಗಳಿಗೆ ರಾಜನಾಗಿ ಏರ್ಪಡಿಸ್ತಾರೆ. ಸೌಲ ಅವನು ರಾಜನಾಗಿ ಆರಿಸಲ್ಪಟ್ಟದ್ರಿಂದ ರಾಜನಾಗಿ ಸಿಂಹಾಸನ ಮೇಲೆ ಕೂತ್ಕೊಳ್ಳೋದಕ್ಕೆ ಎಷ್ಟು ಕಾಲ ಆಯಿತು? ಸ್ವಲ್ಪ ಕಾಲ ಮಾತ್ರನೇ. ಅವನ ಕತ್ತೆ ಎಲ್ಲ ಕಳೆದೋಯ್ತು ಅಂತ ಸಮೂವೇಲ್ ಹತ್ರ ಬರ್ತಾನೆ. ಸಮೂವೇಲ್ ನಿನ್ನನ್ನು ದೇವರು ರಾಜನಾಗಿ ಆರಿಸ್ಕೊಂಡಿದ್ದಾರೆ ಅಂತ ಎಣ್ಣೆ ಇಟ್ಟು ಪ್ರತಿಷ್ಠೆ ಮಾಡ್ತಾನೆ. ನೀನು ಹೋಗು, ನಾನು ಬರ್ತೀನಿ, ಯಜ್ಞ ಮಾಡೋಣ ಅಂತ ಹೇಳಿ ಕಳಿಸ್ತಾನೆ. ಕೆಲವು ದಿನಗಳಾದ್ಮೇಲೆ ಹೋಗ್ತಾನೆ, ಯಜ್ಞ ಮಾಡ್ತಾನೆ. ಈತನೇ ರಾಜ, ದೇವರು ಈತನನ್ನೇ ಆರಿಸ್ಕೊಂಡಿರೋದು ಅಂತ ಹೇಳ್ತಾನೆ. ಆಮೇಲೆ ಕೆಲವರೆಲ್ಲ ಅಷ್ಟು ಗಮನ ಕೊಡೋದಿಲ್ಲ. 1-2 ದಿವಸ ಆದಮೇಲೆ ಏನು ಮಾಡುತ್ತೆ, ಒಂದು ಯುದ್ಧ ಬರುತ್ತೆ. ಆ ಯುದ್ಧದಲ್ಲಿ ಸೌಲನ್ನು ಹೋಗಿ ಜಯಿಸ್ಬಿಡ್ತಾನೆ. ದೇವರು ಸೌಲನ ಮುಖಾಂತರ ಜಯ ಕೊಟ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಎಲ್ಲ ಜನಗಳು ಸೌಲನನ್ನು ರಾಜನಾಗಿ ಅಂಗೀಕರಿಸ್ಕೊಳ್ತಾರೆ, ಅವನನ್ನು ಸಿಂಹಾಸನ ಕೊಟ್ಟು ಕುಂಡ್ರಿಸ್ತಾರೆ. ಆಗ ಅವನ ಕತ್ತೆಗಳನ್ನು ಹುಡುಕಿ ಬಂದ ಕಾಲದಿಂದ ಅವನ ರಾಜನಾಗಿ ಎಲ್ಲ ಜನ ಅವನನ್ನು ಅಂಗೀಕರಿಸುವಂಥ ಕಾಲಕ್ಕೆ ತುಂಬ ಗ್ಯಾಪ್ ಇರಲಿಲ್ಲ, ಸ್ವಲ್ಪ ಕಾಲ, ಕೆಲವು ದಿನಗಳು ಮಾತ್ರನೇ. ಅಂದರೆ ಆ ಕಾರ್ಯವನ್ನು ದೇವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತಂತಂದರೆ, ಇಸ್ರಾಯೇಲ್ ಜನಗಳಿಗೆ ರಾಜ ಅರ್ಜೆಂಟಾಗಿ ಬೇಕಾಗಿತ್ತು. ಇವಾಗ ಇಸ್ರಾಯೇಲ್ ಜನಗಳು ದೇವರೇ ನಮ್ಗೆ ರಾಜ ಬೇಕು ಅಂತ ಹೇಳಿ ಆಮೇಲೆ ದೇವರು 20 ವರ್ಷ ಆಗಲಿ ಆಮೇಲೆ ಒಬ್ಬನನ್ನು ರಾಜನಾಗಿ ಕೊಡ್ತೀನಿ ಅಂದರೆ ಅವ್ರು ಒಪ್ಕೊತಾ ಇದ್ರಾ? ಅವ್ರು ಒಪ್ತಾ ಇರಲಿಲ್ಲ. ಇಮಿಡಿಯೇಟಾಗಿ ಒಬ್ಬ ರಾಜ ಅವ್ರಿಗೆ ಬೇಕು. ಆಗ ದೇವ್ರು ಏನು ಮಾಡ್ತಾರೆ, ಸೌಲನನ್ನು ಏರ್ಪಾಟ್ ಮಾಡ್ತಾರೆ. ಆದರೆ ಈ ಸೌಲ ಏನು ಮಾಡ್ತಾನೆ, ಬಿದ್ದೋಗ್ತಾನೆ. ಇವನು ಬಿದ್ದೋದ್ಮೇಲೆ ದೇವ್ರು ಏನು ಮಾಡ್ತಾರೆ, ಇನ್ನೊಬ್ಬನನ್ನು ರಾಜನಾಗಿ ಆರಿಸ್ಕೊಳ್ತಾರೆ. ಅದು ಯಾರು? ದಾವೀದ. ಆ ದಾವೀದನನ್ನು ಆರಿಸ್ಕೊಂಡು ಸಮುವೇಲನನ್ನು ಕಳುಹಿಸಿ ತನ್ನನ್ನು ರಾಜನಾಗಿ ಪ್ರತಿಷ್ಠೆ ಮಾಡಿಸ್ತಾರೆ. ಆದರೆ ಸಮುವೇಲನನ್ನು ದೇವರು ಕಳಿಸಿ ದಾವೀದನನ್ನು ರಾಜನಾಗಿ ಪ್ರತಿಷ್ಠೆ ಮಾಡಿಸಿದ ನಂತರ, ಪ್ರತಿಷ್ಠೆ ಮಾಡಿದ ಕೆಲವು ದಿನಗಳಿಗೆ ದಾವೀದ ಸೌಲನ ಥರ ಬಂದು ರಾಜನಾಗಿ ಸಿಂಹಾಸನ ಕೂತ್ಕೊಂಡು ಇಸ್ರಾಯೇಲ್ ಜನಗಳನ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಲಿಲ್ಲ. ಆದರೆ ದಾವೀದನನ್ನು ಪ್ರತಿಷ್ಠೆ ಮಾಡಿದ ನಂತರ ಹಲವು ವರ್ಷಗಳು ಕಳೆದೋಯ್ತು. ದೇವರನ್ನು ಮಾಡ್ತಾರೆ, ದಾವೀದನನ್ನು ಪ್ರತಿಷ್ಠೆ ಮಾಡಿದ ನಂತರ ಮುಂದೆ ಗೋಲ್ಯಾತನನ್ನು ತರ್ತಾರೆ. ಆ ಗೋಲ್ಯಾತನನ್ನು ದಾವೀದನ ಮುಖಾಂತರ ಬಿಡಿಸ್ತಾರೆ. ಆಮೇಲೆ ಸೌಲ ಏನು ಮಾಡ್ತಾನೆ, ದಾವೀದನನ್ನು ತನ್ನ ಸ್ವಂತ ಆಯುಧಗಳನ್ನು ಹೊರುವಂಥ ವ್ಯಕ್ತಿಯಾಗಿ ಏರ್ಪಡಿಸ್ಕೊಳ್ತಾನೆ, ತನ್ನ ಸ್ವಂತ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಏರ್ಪಡಿಸ್ಕೊಳ್ತಾನೆ. ಆಮೇಲೆ ಸೈನ್ಯಕ್ಕೆ ಸೇರಿಸಲ್ಪಡ್ತಾನೆ, ಆಮೇಲೆ ಸೈನ್ಯಾಧಿಪತ್ಯ ಆಗ್ತಾನೆ, ಆಮೇಲೆ ತಾನು ಯಹೂದ ವಂಶಕ್ಕೆ ರಾಜನಾಗ್ತಾನೆ, ಆಮೇಲೆ ಸಮಸ್ತ ಇಸ್ರಾಯೇಲ್ ವಂಶಕ್ಕೆ ಅವನು ರಾಜನಾಗ್ತಾನೆ. ಅವನು ಹೆಚ್ಚು ಕಡಿಮೆ ಅವನನ್ನು ಪ್ರತಿಷ್ಠೆ ಮಾಡಿದ್ದು 16-17 ವರ್ಷದಲ್ಲಿ, 16-17 ವರ್ಷ ಇರ್ಬೋದು. ಆಗ ಸಮುವೇಲ್ ತನ್ನನ್ನು ರಾಜನಾಗಿ ಪ್ರತಿಷ್ಠೆ ಮಾಡಿದ್ದು. ಆದರೆ ಸಮಸ್ತ ಇಸ್ರಾಯೇಲ್ ಕುಲಗಳಿಗೆ 12 ಕುಲಗಳಿಗೆ ತಾನು ರಾಜನಾಗಿದ್ದು ಯಾವಾಗ ಅಂತಂತಂದರೆ 37 ವರ್ಷದಲ್ಲಿ. 30ನೇ ವರ್ಷಕ್ಕೆ ಯಹೂದ್ಯ ಕುಲಕ್ಕೆ ರಾಜನಾಗ್ತಾನೆ, 37ನೇ ವಯಸ್ಸಿಗೆ ಸಮಸ್ತ ಇಸ್ರಾಯೇಲ್ ಕುಲಕ್ಕೆ ರಾಜನಾಗ್ತಾನೆ. ಆಗ ತಾನು ಪ್ರತಿಷ್ಠೆ ಮಾಡಿದಾಗಲಿಂದ ತನ್ನ ಆ ಪ್ರತಿಷ್ಠೆಯ ವಾಗ್ದಾನ ನೆರವೇರೋದಕ್ಕೆ 20 ವರ್ಷ ಟೈಮ್ ಆಯಿತು. ಆದರೆ 20 ವರ್ಷ ಕಾಲದಲ್ಲಿ ದೇವರನ್ನು ಮಾಡ್ತಾರೆ, ದಾವೀದನನ್ನು ಹಲವು ಕಷ್ಟ, ಸಂಕಟ, ಬಾಧೆ, ಸಮಸ್ಯೆಗಳು ಇವುಗಳ ಮುಖಾಂತರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವನನ್ನು ಒಂದು ವ್ಯಕ್ತಿಯಾಗಿ ದೇವರು ರೂಪಿಸ್ತಾರೆ. ಅಂದರೆ ಅವನಿಗೆ ರಾಜನ ಪಟ್ಟವನ್ನು ಕೊಟ್ಟರೂ ಸಹ ಅವನು ನಾನು ರಾಜನಾಗ್ಬಿಟ್ಟೆ ಅನ್ನೋಂಥ ಗರ್ವಕ್ಕೆ ಒಳಗಾಗಿ ಬಿದ್ದು ಹೋಗಿ ಹಾಳಾಗಿ ಹೋಗದ ಹಾಗೆ ತನ್ನ ಜೀವಮಾನ ಪೂರ್ತಿ ಜನಗಳನ್ನು ಸರಿಯಾಗಿ ನ್ಯಾಯದಿಂದ ಆಳ್ವಿಕೆ ಮಾಡಿ ಕರ್ತನಲ್ಲೇ ಭಯಭಕ್ತಿಯನ್ನು ಜೀವಿಸಿ ತನ್ನ ಓಟವನ್ನು ಮುಗಿಸೋದಕ್ಕೆ ಅವನಿಗೆ ಯಾವ ಸಿದ್ಧತೆ ಬೇಕೋ ಆ ಸಿದ್ಧತೆ ಎಲ್ಲ ದೇವರು ಮಾಡ್ತಾರೆ. ಅದನ್ನು ಮಾಡೋದಕ್ಕೆ 20 ವರ್ಷ ಆಯಿತು. ಆದರೆ ಸೌಲನಿಗೆ ಆ ಥರ ಸಿದ್ಧತೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ಇಸ್ರಾಯೇಲ್ ಜನಗಳಿಗೆ ಬೇಗನೆ ಒಂದು ರಾಜ ಬೇಕಾಗಿತ್ತು. ಅದಕ್ಕೆ ಏನು ಮಾಡಿದ್ರು, ದಷ್ಟಪುಷ್ಟವಾದ ಎತ್ತರವಾದ ಬಲಿಷ್ಠನಾದ ಒಂದು ಮನುಷ್ಯನನ್ನು ಅವರ ಸಮಾಧಾನಕ್ಕೆ ದೇವರು ಏರ್ಪಡಿಸ್ಕೊಟ್ರು. ಆದರೆ ಈ ಸೌಲ್ ಏನು ಮಾಡ್ದ, ಅದರಲ್ಲಿ ನಿಂತುಕೊಳ್ಳಲಿಲ್ಲ. ಆದರೆ ದಾವೀದನನ್ನು ದೇವರು ಏರ್ಪಡಿಸಿದ ನಂತರ ಅವನನ್ನು ಸಿದ್ಧಪಡಿಸೋದಕ್ಕೆ ದೇವರು ದೀರ್ಘ ಸಮಯ ತಗೊಳ್ತಾರೆ. ಆ ಸಮಯದಲ್ಲಿ ಏನಾಗ್ತಾನೆ, ಸೌಲ್ ಇರ್ತಾನೆ ರಾಜನಾಗಿ, ಅವನ ದೇಶ ನೋಡ್ಕೊಳ್ತಾ ಇರ್ತಾನೆ. ಆದರೆ ದೇವರೇನು ಮಾಡ್ತಾರೆ,
ಅವನನ್ನು ತಳ್ಳಿಬಿಟ್ಟು ಆದರೂ ಸುಮ್ಮನೆ ಹೆಸರಿಗೋಸ್ಕರ ರಾಜನಾಗಿ ಅವನು ಇಟ್ಟುಬಿಟ್ಟು ದಾವೀದನನ್ನು ಸಿದ್ಧ ಮಾಡ್ತಾ ಬೆಳೆಸ್ತಾ ಬರ್ತಾರೆ. ಒಂದು ಕಾಲದಲ್ಲಿ ಅವನು ಪರಿಪೂರ್ಣ ಆಗ್ತಾನೆ. ಆಗ ತಂದು ಅವನನ್ನು ರಾಜನಾಗಿ ದೇವರಿಗೆ ಏರ್ಪಡಿಸ್ತಾರೆ. ಆಗ ಕೆಲವು ಸಲ ದೇವರೇನು ಮಾಡ್ಬೋದು, ಕೆಲವರಿಗೆ ಒಡನೆ ಅವ್ರ ಕೃಪಾವರಗಳನ್ನು ಕೊಡ್ಬೋದು. ಅದು ದೇವರ ಕಾರ್ಯದ ಅಗತ್ಯತೆಯ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಕೆಲವರಿಗೆ ಬೇಗನೆ ಕೊಟ್ಟು ಆನಂತರ ಅವರನ್ನ ಪಳಗಿಸ್ತಾರೆ. ಕೆಲವ್ರನ್ನ ಮೊದಲೇ ಚೆನ್ನಾಗಿ ಪಳಗಿಸಿ ಆನಂತರ ದೇವರು ವರಗಳನ್ನು ಕೊಡ್ತಾರೆ. ಆಗ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ವರಗಳು ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ. ಆದರೆ ನಾವು ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರ ಕೊಟ್ಟಿಲ್ಲ, ಅವ್ರು ಕೊಡಬೇಕಂತ ಮೊದಲೇ ಚಿತ್ತವಾಗಿರುತ್ತೆ, ಅದಕ್ಕೆ ದೇವರು ಕೊಡ್ತಾರೆ. ಹಂಗಂತ ನಾವು ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಇದ್ರೆ ಕೊಡ್ತಾರಾ? ನಾವು ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಇದ್ರೂ ಸಹ ಕೊಡೋದಿಲ್ಲ. ಯಾಕಂದರೆ ನಾವು ಪ್ರಾರ್ಥನೆ ಮಾಡಿದ್ರೇ ಅದರ ಬೆಲೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಹೊಂದಿಕೊಂಡ ನಂತರ ನಾವು ಅದನ್ನು ಸರಿಯಾಗಿ ದೇವರಿಗೋಸ್ಕರ ಉಪಯೋಗಿಸುವಂಥದ್ದು. ಇದು ಒಂದು ವಿಷಯ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಒಂದು ವೇಳೆ ನಮಗೆ ಯಾವುದೋ ಒಂದು ವರ ಇಷ್ಟ ಆಗಿದೆ, ಸ್ವಾಮಿ ಈ ವರ ನನಗೆ ಕೊಡು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ಳೋಣ. ಆದರೆ ದೇವರು ನಾವು ಪ್ರಾರ್ಥನೆ ಮಾಡಿದ್ರೆ ಕೊಡೋದಿಲ್ವಾ? ಎರಡನೇದೇನಂತಂದರೆ, ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೊಡೋದಿಲ್ಲ. ಒಂದು ಕಾರಣ ಕೊಡ್ತಾರೆ, ಅದು ಅವ್ರ ಸಿಗ್ತಾ ಇತ್ತು, ಅದಕ್ಕೋಸ್ಕರ. ಎರಡನೇದು ನಾವು ಪ್ರಾರ್ಥನೆ ಮಾಡಿ ಅದನ್ನು ಹೊಂದ್ಕೊಳ್ಳಬೇಕು. ಮತ್ತು ಇನ್ನೊಂದು, ನಾವು ಪ್ರಾರ್ಥನೆ ಮಾಡಿದ್ರು ಅವ್ರು ಕೊಡೋದಿಲ್ಲ. ಯಾಕೆ ಅವ್ರು ಕೊಡೋದಿಲ್ಲ ಅಂತಂದರೆ, ನಮ್ಮನ್ನು ದೇವರು ಯಾವ ಉದ್ದೇಶಕ್ಕೋಸ್ಕರವಾಗಿ ಕರೆದಿದ್ದಾರೆ ಆ ಉದ್ದೇಶವನ್ನು ನಾವು ನೆರವೇರಿಸೋದಕ್ಕೆ ನಮಗೆ ಪರಿಶುದ್ಧಾತ್ಮರ ವಿಶೇಷವಾದ ವರಗಳು ಅಗತ್ಯ ಇಲ್ಲ. ಈಗಾಗಲೇ ಅದನ್ನು ನೆರವೇರಿಸೋದಕ್ಕೆ ನಮಗೆ ಬೇಕಾಗಿರುವಂಥ ಸಾಮರ್ಥ್ಯವನ್ನು, ಬಲವನ್ನು, ಕೃಪೆಯನ್ನು ಶಾರೀರಿಕವಾಗಿಯೇ ದೇವರು ನಮ್ಮಲ್ಲಿ ಇಟ್ಟಿರ್ತಾರೆ. ವಿಶೇಷವಾದ ಪವಿತ್ರಾತ್ಮನ ವರಗಳು ದೇವರು ನಮ್ಮನ್ನು ಕರೆದಿರುವಂಥ ಕರೆಗೆ ಅಗತ್ಯ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ದೇವರು ಕೊಡೋದಕ್ಕೆ ಹೋಗೋದಿಲ್ಲ. ಆಗ ದೇವರಿಗೆ ನಮಗೆ ಕೊಡಬೇಕಂತ ಉದ್ದೇಶ ಇಲ್ಲದಿರುವಾಗ ನಾವು ಎಷ್ಟೇ ಉಪವಾಸ ಮಾಡಿದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರಿಗೆ ಏನು ಕೊಡೋದಿಲ್ಲ. ಯಾಕೆ? ನಾವು ಉಪವಾಸ ಮಾಡಿದ್ದೀವಲ್ಲ, ಪ್ರಾರ್ಥನೆ ಮಾಡಿದ್ದೀವಲ್ಲ, ದೇವ್ರು ಕೊಡೋದಿಲ್ವಾ ಅಂತ ಅಂದ್ಕೊಂಡ್ರೆ, ಉಪವಾಸ ಮಾಡಿದ್ರು ಪ್ರಾರ್ಥನೆ ಮಾಡಿದ್ರು ಕೊಡೋದಿಲ್ಲ. ಯಾಕೆಂದರೆ ಅವ್ರ ಉದ್ದೇಶ ಇಲ್ಲ. ಆದರೆ ಕೆಲವ್ರಿಗೆ ಅನಿಸ್ಬೋದು, ಯಾಕೆ ದೇವರು ಎಲ್ಲರಿಗೂ ವರಗಳು ಕೊಟ್ಬಿಟ್ಟು, ಎಲ್ಲರಿಗೂ ವಿಶೇಷವಾದ ಕೃಪೆಗಳು ಕೊಟ್ಬಿಟ್ಟು ದೇವರು ಎಲ್ಲರನ್ನೂ ಉಪಯೋಗಿಸ್ಬೋದಲ್ವಾ? ಎಲ್ಲರಿಗೂ ವರಗಳು ದೇವ್ರು ಕೊಟ್ಬಿಟ್ರೆ ಇನ್ನು ಮಹಿಮೆಯಾಗಿ ಎಲ್ಲರೂ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಅಲ್ವಾ ಅಂತ ಅಂದ್ಕೊಳ್ಬೋದು. ಎಲ್ಲರಿಗೂ ವರಗಳು ಕೊಡೋದಕ್ಕೆ ದೇವರಿಗೆ ಕಷ್ಟ ಇಲ್ಲ. ಆದರೆ ಎಲ್ಲರಿಗೂ ವರಗಳನ್ನು ಪಡ್ಕೊಂಡು ತಮ್ಮನ್ನು ಕಾದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೌಲು ರಾಜನಾಗೋದಕ್ಕಿಂತ ಮುಂಚೆ ಏನು ಹೇಳ್ದ? ನನ್ನ ಮನೆ ಎಷ್ಟರದು, ನನ್ನ ಕುಟುಂಬ ಎಷ್ಟರದು, ನಾನು ರಾಜನಾಗೋದಕ್ಕೆ ಸಾಧ್ಯನಾ? ಬೆನ್ಯಾಮಿನ್ ಕುಲದವನು, ಇಸ್ರಾಯೇಲ್ ದಿನಗಳಲ್ಲಿ 12ನೇವನು, ಕೊನೆಯವನು ಇಸ್ರಾಯೇಲ್ ಮಕ್ಕಳಲ್ಲಿ ಬೆನ್ಯಾಮಿನ್. ಆ ಬೆನ್ಯಾಮಿನ ಕುಟುಂಬದಲ್ಲಿ ನನ್ನ ತಂದೆಯ ಮನೆ ತುಂಬ ಕನಿಷ್ಠವಾದದ್ದು. ನಾವು ಅತ್ಯಂತ ಕೊನೆಯಲ್ಲಿರೋವಂಥವ್ರು. ನಾನು ಹೋಗಿ ರಾಜನಾಗಕ್ಕಾಗುತ್ತಾ? ಏನಪ್ಪ ಸಮುವೇಲ್ ಹಿಂಗೆ ಮಾತಾಡ್ತೀಯ ನೀನು ಅಂತ ಇದ್ದ. ಆದರೆ ರಾಜನಾದ್ಮೇಲೆ ಏನು ಮಾಡ್ದ? ಆ ಸಮುವೇಲ್ ಮಾತನ್ನೇ ಸೌಲು ಕೇಳಲಿಲ್ಲ. ಅವನು ಇಷ್ಟ ಬಂದಂಗೆಲ್ಲ ಮಾಡ್ತಾ ಇದ್ದ. ಆಗ ದೇವರಿಗೆ ಕೊಟ್ಟು ಬಿಡೋದು ಕಷ್ಟ ಅಲ್ಲ, ಆದರೆ ಪಡ್ಕೊಂಡಂಥ ಎಲ್ಲರೂ ಅದರಲ್ಲಿ ನಂಬಿಗಸ್ತರಾಗಿ ಉಳಿಯೋದು ಕಷ್ಟ. ದಾವೀದನಿಗೆ ದೇವರು ಎಷ್ಟೋ ಪಾಠವನ್ನು ಕಲಿಸಿ ಕೊನೆಗೆ ತಗೊಂಡು ನಿಲ್ಲಿಸಿದ್ರು. ಆದರೂ ದಾವೀದ 2 ತಪ್ಪು ಮಾಡ್ದ. ಒಂದು ಬತ್ಷೆಬೆಯಲ್ಲಿ ತಪ್ಪು ಮಾಡ್ದ, ಆಕೆ ಗಂಡನನ್ನು ಕೊಲಿಸ್ದ. ಇನ್ನೊಂದು, ದೇವರು ಚಿತ್ತ ಇಲ್ಲದಿದ್ದರೂ ಸಹ ಸೈನ್ಯ ಎಷ್ಟಿದೆ ನಾನು ಎಣಿಸ್ಬೇಕು ಅಂತ ಬೇರೆಯವರು ಬೇಡ ಅಂತ ಹೇಳಿದ್ರು ಕೂಡ, ತನ್ನ ಸೈನ್ಯಾಧಿಪತಿಗಳು ಬೇಡ ಅಂತ ಹೇಳಿದ್ರು ಕೂಡ ತಾನು ಜನಗಳನ್ನು ಎಣಿಸುವಂಥ ಪ್ರಯತ್ನ ಮಾಡ್ದ. ಇದೆರಡರಲ್ಲೂ ಸಹ ದೇವರು ದಾವೀದನಿಗೆ ಶಿಕ್ಷೆ ಕೊಟ್ಟರು. ಆದರೆ ಇದೆರಡು ವಿಷಯದಲ್ಲಿ ತಪ್ಪಿ ಬೇರೆ ಯಾವುದರಲ್ಲೂ ದಾವೀದ ದಾರಿ ತಪ್ಪಿ ಹೋಗಲಿಲ್ಲ. ಆಗ ಅಷ್ಟೆಲ್ಲ ದಾವೀದನಿಗೆ ದೇವರು ಕಲಿಸಿ 20 ವರ್ಷ ತನ್ನನ್ನು ರೂಪಿಸಿ ಆ ಸ್ಥಾನಕ್ಕೆ ತಂದಿದ್ರೂ ಸಹ ದಾವೀದ ಎಡವಿ ಹೋಗೋದಕ್ಕೆ ಅವಕಾಶ ಇತ್ತು. ಆಗ ದೇವರು ವರಗಳು ಕೊಡೋದು ದೇವರಿಗೆ ಕಷ್ಟ ಅಲ್ಲ, ಆದರೆ ಅದನ್ನು ಪಡ್ಕೊಂಡು ಎಲ್ಲರೂ ಅದರಲ್ಲಿ ನಂಬಿಗಸ್ತರಾಗಿ ನಿಂತು ಅವ್ರ ಓಟವನ್ನು ಕಡೆಯವರೆಗೂ ಓಡುವಂಥದ್ದು ಕಷ್ಟ. ಅದಕ್ಕೋಸ್ಕರವಾಗಿಯೇ ಎಲ್ಲರಿಗೂ ದೇವರು ವರಗಳನ್ನು ಕೊಟ್ಬಿಡ್ತೀನಿ ಅಂತ ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಸರಿ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುವಂಥ ದೇಶದಲ್ಲೇ ಒಂದು ಸೇವಕರು ಇರ್ತಾರೆ. ಈ ಸೇವಕರಿಗೆ ಏನು ಮಾಡ್ತಾರೆ? ದೇವರು ಗುಣಪಡಿಸುವಂಥ ವಿಶೇಷವಾದ ವರ ಕೊಡ್ತಾರೆ. ಸೌಖ್ಯ ಮಾಡುವಂಥ ವರ, ರೋಗಗಳನ್ನು ವಾಸಿ ಮಾಡುವಂಥ ವರ. ಈ ವರವನ್ನು ಕೊಟ್ಟು ಅವರನ್ನು ದೇವರು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ ನಂತರ ಅವರು ಎಲ್ಲಿ ಹೋದರೂ ಸಹ ಜನಗಳಿಗೆ ತರತರವಾದ ರೋಗಗಳೆಲ್ಲ ವಾಸಿ ಆಗ್ತಾ ಹೋಗ್ತಾ ಇರುತ್ತೆ. ಮಹಿಮೆಯಾದ ಅದ್ಭುತಗಳು, ಅಸಾಧ್ಯವಾದ ರೋಗಗಳೆಲ್ಲ ಜನಗಳಿಗೆ ವಾಸಿ ಆಗ್ತಾ ಇರುತ್ತೆ. ದಿನಗಳು ಕಳೀತಾ ಇವರ ಹೆಸರು ಎಲ್ಲ ಕಡೆ ಪ್ರಖ್ಯಾತಿಗೆ ಬರುತ್ತೆ. ಇವರನ್ನ ಎಲ್ಲ ಕಡೆಯಿಂದ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೇವಕರೇ, ಇಲ್ಲಿ ಬನ್ನಿ, ಕೂಟ ಏರ್ಪಾಟ್ ಮಾಡ್ತೀವಿ, ನಮ್ಮೂರಿಗೆ ಬನ್ನಿ, ಕೂಟ ಏರ್ಪಾಟ್ ಮಾಡ್ತೀವಿ, ನಮ್ಮ ಸಭೆಗೆ ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಎಲ್ಲ ಕಡೆಯಿಂದ ಅವ್ರನ್ನ ಕರೀತಾ ಇರ್ತಾರೆ. ಇವರ ಹೆಸರು ಕೂಡ ಲೋಕದಾದ್ಯಂತ ಪ್ರಸಿದ್ಧ ಆಗಿ ಎಲ್ಲ ಕಡೆಗಳಲ್ಲಿ ಹೋಗಿ ಇವರು ಸೇವೆಗಳನ್ನು ಮಾಡ್ತಾ ಇರ್ತಾರೆ.
ಬಲವಾದ ಅದ್ಭುತಗಳು, ಬಲವಾದ ಮಹತ್ ಕಾರ್ಯಗಳು ಎಲ್ಲ ಕಡೆಗಳಲ್ಲಿ ನಡೀತಾ ಇರುತ್ತೆ. ಅವ್ರ ಹೆಸರು ತುಂಬ ಪ್ರಖ್ಯಾತಿಗೆ ಬರುತ್ತೆ. ಅವ್ರು ಎಲ್ಲಿ ಕೂಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೂ ಕೂಡ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಆ ಕೂಟಗಳಲ್ಲಿ ಬಂದು ಪಾಲ್ಕೊಳ್ತಾ ಇರ್ತಾರೆ. ಇದೇ ರೀತಿ ಇರುವಾಗ ಒಂದ್ಸಲ ಏನಾಗುತ್ತೆ, ಆಫ್ರಿಕಾ ಖಂಡಕ್ಕೆ ಅವ್ರು ಹೋಗ್ತಾರೆ. ಆಫ್ರಿಕಾದಲ್ಲಿ ಒಂದು ಕಡೆ ಎಲ್ಲೋ ಒಂದು ಕೂಟವನ್ನು ಏರ್ಪಾಡು ಮಾಡಿರ್ತಾರೆ. ಆಫ್ರಿಕಾದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಕೂಟಗಳಿಗೆ. ಅಲ್ಲಿ ತುಂಬ ಜನ ಕೂಡಿ ಬರ್ತಾರೆ. ಎಲ್ಲರೂ ರೈನ್ಹಾರ್ಡ್ ಬೋಂಕೆ ಅವ್ರ ಕೂಟ ಎಲ್ಲ ನೀವು ನೋಡಿರ್ಬೋದು. ರೈನ್ಹಾರ್ಡ್ ಬೋಂಕೆ ಅವ್ರ ಕೂಟಗಳನ್ನ ನೋಡಿದ್ರೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಜನ ಎಲ್ಲ ಬರ್ತಾರೆ. ಆ ಥರ ಆಫ್ರಿಕಾದಲ್ಲಿ ಜನಗಳು ಸೇರುವಂಥದ್ದು ತುಂಬ ಜಾಸ್ತಿ. ಇದೇ ಥರ ಈ ಸೇವಕರು ಏನು ಮಾಡ್ತಾರೆ, ಆಫ್ರಿಕಾಗೆ ಹೋಗಿರ್ತಾರೆ. ಆಫ್ರಿಕಾದಲ್ಲಿ ಹೋಗಿ ಒಂದ್ಸಲಿ ಒಂದು ಕೂಟ ಮಾಡ್ತಾ ಇರುವಾಗ ಏರಳವಾದ ಜನಗಳು, ಎಷ್ಟು ಜನಗಳು ಅಂತಂದರೆ ಕೊಡೆಯವರೆಗೂ ನೋಡಿದ್ರು ಸಹ ಜನಗಳೇ, ಅಷ್ಟು ವಿಶಾಲವಾದ ಜನಗಳು ಬರ್ತಾರೆ. ಆರಾಧನೆ ಮಾಡ್ತಾ ಇರ್ತಾರೆ, ಎಲ್ಲ ಆಗುತ್ತೆ. ಕೊನೆಗೆ ಏನು ಮಾಡ್ತಾರೆ, ಇವ್ರು ಬಂದು ಮುಂದೆ ನಿಂತು ದೇವರ ವಾಕ್ಯವನ್ನು ಬೋಧನೆ ಮಾಡುವಂಥ ಸಮಯ ಬರುತ್ತೆ. ಇವ್ರಿಗೆ ಮೈಕ್ ಕೊಡ್ತಾರೆ. ಇವರು ಮುಂದೆ ನಿಂತು ಮೈಕ್ ತಗೊಂಡು ನಿಂತ್ಕೊಂಡು ಆ ಜನಗಳನ್ನ ಉದ್ದೇಶಿಸಿ ದೇವರ ವಾಕ್ಯವನ್ನು ಮಾತನಾಡೋದಕ್ಕಿಂತ ಮುಂಚೆ ಇವ್ರೇನು ಮಾಡ್ತಾರೆ, ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಟುಡೇ ದ ವರ್ಲ್ಡ್ ಈಸ್ ಅಂಡರ್ ಮೈ ಫೀಟ್ ಅಂತ ಹೇಳ್ತಾರೆ. ಏನಂತಂದರೆ, ಇವತ್ತು ಈ ಪ್ರಪಂಚ ನನ್ನ ಕಾಲ ಕೆಳಗೆ ಇದೆ ಅಂತನ್ಬಿಟ್ಟು. ಅಲ್ಲಿದ್ದಂಥ ಸೇವಕರಿಗೆಲ್ಲ ತುಂಬ ಶಾಕ್ ಆಗ್ಬಿಡುತ್ತೆ. ಅದನ್ನು ಕೇಳಿ ಜನಗಳಿಗೆಲ್ಲ ತುಂಬ ಆತಂಕ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ ಇವರು ಅಂತಂದ್ಬಿಟ್ಟು. ಈ ಲೋಕ ಯಾರ ಪಾದ ಕೆಳಗಡೆ ಇರೋದಕ್ಕೆ ಸಾಧ್ಯ? ಸರ್ವಶಕ್ತನಾದ ದೇವರ ಪಾದ ಕೆಳಗಡೆ ಇಲ್ಲಿ ಲೋಕ ಇರೋಕ್ಕೆ ಸಾಧ್ಯ? ಒಂದು ಮನುಷ್ಯನ ಪಾದ ಕೆಳಗಡೆ ಲೋಕ ಇರೋಕ್ಕೆ ಸಾಧ್ಯನಾ? ಆದರೆ ಅವ್ರು ಆ ಮಾತು ಹೇಳ್ತಾರೆ, ಇವತ್ತು ಈ ಲೋಕ ನನ್ನ ಕಾಲ ಕೆಳಗೆ ಇದೆ ಅಂತ. ಏನಕ್ಕೆ ಇವರು ಆ ಮಾತು ಹೇಳ್ತಾರೆ ಅಂತಂದರೆ, ಇವರು ಆ ಕೂಟ ಏರ್ಪಾಡು ಮಾಡೋದಕ್ಕೆ ಅಂತ ವೇದಿಕೆ ಹಾಕಿರ್ತಾರೆ. ಸಾಮಾನ್ಯವಾಗಿ ವೇದಿಕೆ ಏನು ಮಾಡಿರ್ತಾರೆ, ಎತ್ತರದಲ್ಲಿ ವೇದಿಕೆ ಹಾಕಿರ್ತಾರೆ. ಯಾಕಂದರೆ ತುಂಬ ದೂರ ಇರೋಂಥವ್ರಿಗೂ ವೇದಿಕೆ ತುಂಬ ಎತ್ತರವಾಗಿದ್ದರೆ ಅದ್ರ ಮೇಲೆ ಅವ್ರು ನಿಂತಿರುವಾಗ ತುಂಬ ದೂರದಲ್ಲಿರುವಂಥವ್ರಿಗೂ ಕೂಡ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು. ಆಗ ವೇದಿಕೆ ಎತ್ತರವಾಗಿ ಹಾಕಿ ಅವ್ರ ಮೇಲ್ಗಡೆ ನಿಂತಿದ್ದಾರೆ. ಜನಗಳೆಲ್ಲ ಏರಳವಾಗಿ ಸಮುದ್ರದೋಪಾದಿಯಲ್ಲಿ ಅಲ್ಲಿ ಕೂಡಿದ್ದಾರೆ. ಆಗ ಜನಗಳೆಲ್ಲ ಏನಾಗಿದ್ದಾರೆ, ಇವ್ರಿಗಿಂತ ಕೆಳಗಡೆ ಇದ್ದಾರೆ. ಇವ್ರ ವೇದಿಕೆ ಮೇಲೆ ಅವರೆಲ್ಲರಿಗಿಂತ ಮೇಲಿದ್ದಾರೆ. ಇದನ್ನು ನೋಡ್ಬಿಟ್ಟು ಅವರು, ಇಡೀ ಜಗತ್ತು ಇವತ್ತು ನನ್ನ ಕಾಲ ಕೆಳಗಡೆ ಬಂದಿದೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅವ್ರು ವಾಕ್ಯ ಬೋಧನೆ ಎಲ್ಲ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆ ಕೂಟ ಎಲ್ಲ ಮುಕ್ತಾಯ ಆಗ್ಬಿಡುತ್ತೆ, ಎಲ್ಲ ಮುಗಿದೋಗ್ಬಿಡುತ್ತೆ. ಅದು ಮುಗಿದೋದ್ಮೇಲಿಂದ ತಿರುಗಿ ಅವ್ರ ಸ್ವಂತ ದೇಶಕ್ಕೆ ಅವ್ರು ಹಿಂತಿರುಗಿ ಹೋಗ್ತಾರೆ. ಅವ್ರ ಸ್ವಂತ ದೇಶಕ್ಕೆ ಹೋಗಿ ಅವರ ದೇಶದಲ್ಲಿ ಕಾಲಿಟ್ಟಂಥ ಆ ದಿವಸ ಮೊದಲುಗೊಂಡು ಅವ್ರಿಗೆ ಒಂದು ರೋಗ ಶುರುವಾಗುತ್ತೆ. ಅವರು ಯಾವತ್ತು ಹಿಂತಿರುಗಿ ಅವ್ರ ದೇಶಕ್ಕೆ ಹೋಗಿ ವಿಮಾನ ಇಳಿದು ಅವ್ರ ದೇಶದಲ್ಲಿ ಕಾಲಿಟ್ಟರೋ ಆ ದಿನನೇ ಒಂದು ರೋಗ ಅವರಿಗೆ ಶುರುವಾಗುತ್ತೆ. ಆ ರೋಗ ಬಂದು ಆ ರೋಗಕ್ಕೋಸ್ಕರ ಎಷ್ಟೋ ಚಿಕಿತ್ಸೆ ಮಾಡ್ತಾರೆ, ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ. ಆದರೆ ಆ ರೋಗ ಹೋಗ್ತಾ ಹೋಗ್ತಾ ಇನ್ನೂ ಕೆಟ್ಟದಾಗೆ ಹೋಗುತ್ತೆ ಹೊರತು ವಾಸಿ ಆಗುವಂಥ ಯಾವುದೇ ಸೂಚನೆ ಕಾಣಿಸಲ್ಲ. ಕೊನೆಗೆ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿ ಹೊಂದಿದಂಥ ಮಹಾಸೇವಕ, ಆ ಸೇವಕನಿಗೇನೆ ಯಾವುದೋ ಒಂದು ರೋಗ ಹಿಡಿದ್ಬಿಟ್ಟಿದೆಯಂತೆ. ಆ ವ್ಯಕ್ತಿ ಅದರಿಂದ ಎಷ್ಟೇ ಚಿಕಿತ್ಸೆ ಪಡೆದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಸರಿ ಹೋಗ್ತಾ ಇಲ್ವಂತೆ ಅನ್ನೋದ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಜಗತ್ತಿನಾದ್ಯಂತ ಇರುವಂಥ ಸೇವಕರುಗಳು ಬಂದು ಅವ್ರನ್ನ ನೋಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ಸೇವಕರನ್ನ ಯಾವ ಥರ ಎಲ್ಲ ನಾನು ಉಪಯೋಗಿಸಿ ಬಂದೆ, ಆದರೆ ಇವತ್ತು ಈ ಸೇವಕನ ಯಾವುದೋ ಅನಾರೋಗ್ಯಕ್ಕೆ ಒಳಗಾಗ್ಬಿಟ್ಟಿದ್ದಾನಲ್ಲ ಸ್ವಾಮಿ, ದೇವರೇ ವ್ಯಕ್ತಿಯನ್ನು ಕರುಣಿಸು, ಗುಣಪಡಿಸು, ಸೌಖ್ಯ ಕೊಡು, ನಿನ್ನ ದಾಸನಿಗೆ ಬಿಡುಗಡೆ ಕೊಡುವಂತ ಜಗತ್ತಿನಾದ್ಯಂತ ಬೇರೆ ಬೇರೆ ಎಲ್ಲ ಸೇವಕರು ಬಂದು ನೋಡಿ ಅವ್ರನ್ನ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಈ ಸೇವಕರು ಸಹ ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಯಾಕಪ್ಪ ನನಗೆ ರೋಗ, ಈ ಬಾಧೆ ಯಾಕಪ್ಪ, ದೇವರೇ ನನ್ನ ಗುಣ ಮಾಡು, ನನ್ನ ಮುಖಾಂತರ ಎಷ್ಟೋ ಜನಗಳಲ್ಲಿ ಗುಣ ಮಾಡಿದೆ ಅಲ್ಲ, ಆದರೆ ಇವತ್ತು ನನಗೆ ಯಾಕೆ ರೋಗ, ದೇವರೇ ವಾಸಿ ಮಾಡು ಅಂತ ಅವರು ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಅವ್ರ ರೋಗ ಅಧಿಕ ಆಗಿ ಮರಣದ ಹಾಸಿಗೆನ ಅವ್ರು ಹಿಡಿತಾರೆ. ಕೊನೆಗೊಂದು ದಿವಸ ಆ ರೋಗದಲ್ಲೇ ಅವ್ರು ಸತ್ತೋಗ್ತಾರೆ. ಇದೇನಕ್ಕಾಯ್ತು ಅದು ಅವ್ರಿಗೆ ಗೊತ್ತು. ಅವರೇ ಅದನ್ನು ತಿಳ್ಕೊಂಡು ದೇವರ ಹತ್ರ ಕ್ಷಮೆ ಕೇಳಿ ಪ್ರಾರ್ಥನೆ ಮಾಡಿದ್ದಾರೆ. ದೇವರೇ, ವಿಶಾಲವಾದ ಜನ ಸಮೂಹ ಅವತ್ತು ವೇದಿಕೆ ಮುಂದೆ ನಿಂತಿರುವಾಗ ನಾನು ಆ ವೇದಿಕೆ ಮೇಲೆ ನಿಂತುಕೊಂಡು ನನ್ನನ್ನು ನೋಡಿ ಇವತ್ತು ಲೋಕ ಎಲ್ಲ ಬಂದಿದೆ, ಈ ಲೋಕ ನನ್ನ ಕಾಲ ಕೆಳಗಡೆ ಇದೆ ಅಂತ ಹೇಳಿಬಿಟ್ಟೆ. ದೇವರೇ, ನಾನು ಆ ಮಾತನ್ನು ಹೇಳಬಾರ್ದಾಗಿತ್ತು, ನಾನು ಗರ್ವಪಟ್ಟು ನಾನು ಆ ಮಾತನ್ನು ಹೇಳಿಬಿಟ್ಟೆ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ಅದಕ್ಕೋಸ್ಕರವಾಗಿಯೇ ಈ ರೋಗ ನನ್ನನ್ನು ಹಿಡಿದಿರೋದು ಅಂತ ಹೇಳಿ ಅವರು ತಗ್ಗಿಸ್ಕೊಂಡು ಕ್ಷಮೆ ಕೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಅಲ್ಲಿಗೂ ಸಹ ಅವರನ್ನು ದೇವರು ವಾಸಿ ಮಾಡಿಲ್ಲ. ಕಟ್ಟ ಕಡೆಗೆ ಅವರು ಅದರಲ್ಲೇ ಸತ್ತೋಗ್ತಾರೆ.
ಹಂಗಂದ್ರೆ ಈಗ ಅವ್ರು ಸತ್ತು ನರಕಕ್ಕೆ ಹೋಗ್ಬಿಟ್ಟಿರ್ತಾರ? ಇಲ್ಲ, ಅವ್ರನ್ನ ದೇವ್ರು ಕ್ಷಮಿಸಿ ಅವ್ರ ರಾಜ್ಯಕ್ಕೆ ಕರ್ಕೊಂಡಿರ್ತಾರೆ. ಆದರೆ ಇನ್ನೂ ಈ ಲೋಕದಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ಲ. ಎಲ್ಲಿವರೆಗೂ ನೀನು ಹೆಚ್ಚಿಸ್ಕೊಂಡೆ, ನಾನು ನನ್ನ ಸೇವೆಗೋಸ್ಕರ, ನನ್ನ ನಾಮದ ಮಹತ್ತಿಗೋಸ್ಕರ ನಿನ್ನನ್ನು ಬಳಸಿದೆ, ಆದರೆ ನೀನು ಒಂದು ಕತ್ತೆಯಾಗಿರ್ಬೇಕಾಗಿತ್ತು. ಯೇಸು ಕ್ರಿಸ್ತನು ಕತ್ತೆ ಮೇಲೆ ಏರಿ ಯೆರೂಸಲೇಮ್ ಪಟ್ಟಣ ಬಂದರು. ಯಾವುದರಿಂದ ಅಲ್ಲಿ ಸಡಗರ, ಯಾವುದರಿಂದ ಅಲ್ಲಿ ಸಂಭ್ರಮ, ಯಾವುದರಿಂದ ಹರ್ಷ? ಕತ್ತೆಯಿಂದ ಅಲ್ಲ, ಅದ್ರ ಮೇಲೆ ಕುಳಿತಿರುವಂಥ ಕರ್ತನಿಂದ. ಆ ಕತ್ತೆ ಕೆಲಸ ಏನು? ನನ್ನ ಮುಂದೆ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ನನಗೋಸ್ಕರ ಅಲ್ಲ, ನನ್ನ ಮೇಲಿರುವ ಕರ್ತನಿಂದ ಅಂತ ಆ ಕತ್ತೆ ತನ್ನ ಪಡೆದಲ್ಲಿ ಹೋಗ್ಬೇಕಾಗಿತ್ತು. ಆದರೆ ಅವರು ಅದನ್ನು ಮರೆತು, ಈ ಲೋಕ ಎಲ್ಲ ಇವತ್ತು ನನ್ನ ಮುಂದೆ ಇದೆ, ನನ್ನ ಕಾಲ ಕೆಳಗಡೆ ಇದೆ ಅಂತ ಕರ್ತರನ್ನ ಮರೆತು ಅವರನ್ನ ಗರ್ವಪಟ್ಟು ಹೆಚ್ಚಿಸಿಕೊಂಡಾಗ ದೇವರಿಗೆ ಅದು ಇಷ್ಟ ಆಗಲಿಲ್ಲ. ಅದು ಎಷ್ಟು ಮಟ್ಟಿಗೆ ಹೋಯ್ತು ಅಂತಂತಂದ್ರೆ, ನಾನೇ ಸ್ವತಃ ದೇವರನ್ನು ಅಷ್ಟು ಮಟ್ಟಿಗೆ ಹೊರಟೋಯ್ತು. ದೇವ್ರನ್ನ ಮಾಡ್ತಾರೆ ಅಂತಂದ್ರೆ, ಇನ್ನು ನೀನು ಈ ಲೋಕದಲ್ಲಿ ಬದುಕೋದಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ಅವರ ಆಯುಷ್ ದಿನಗಳನ್ನ ತುಂಡು ಮಾಡಿ ಹಾಕಿದ್ರು. ಆದರೆ ಅವ್ರು ಪ್ರಾರ್ಥನೆ ಮಾಡಿದಾಗ, ದೇವರೇ ನಂಗೆ ಕ್ಷಮಿಸು ಅಂತ ಹೇಳಿದಾಗ ದೇವ್ರು ಕ್ಷಮಿಸದೇ ಇರ್ತಾರೆ, ಕ್ಷಮಿಸಿರ್ತಾರೆ. ಆದರೆ ಅವ್ರು ಮಾಡಿದಂಥ ಆ ಕಾರ್ಯಕ್ಕೆ ಇನ್ನು ಈ ಲೋಕದಲ್ಲಿ ಅವ್ರಿಗೆ ಬದುಕೋದಕ್ಕೆ ಅವಕಾಶ ಇಲ್ಲ. ನೀನು ಸಾಕು, ನೀನು ಮಾಡಿದ ಕೆಲಸ ಮಾಡಿದ್ದಾಯ್ತು, ಇನ್ಮೇಲೆ ನನ್ನ ರಾಜ್ಯಕ್ಕೆ ಬಂದ್ಬಿಡು ಅಂತ ಅವ್ರನ್ನ ದೇವ್ರು ಕರ್ಕೊಂಡ್ಬಿಟ್ರು. ದೇವ್ರ ವಾಕ್ಯದಲ್ಲಿ ಸೊಲೊಮೋನನಿಗೆ ದೇವ್ರ ಒಂದು ಮಾತು ಹೇಳ್ತಾರೆ, ನಿನಗೇನು ಬೇಕು ಅಂತ ಕೇಳ್ತಾರೆ. ಸೊಲೊಮೋನ್ ಏನು ಮಾಡ್ತಾನೆ, ದೇವರೇ ನೀನು ನಿನ್ನ ಜನಗಳಾಗಿರುವಂಥ ಇವರನ್ನ ಆಳ್ವಿಕೆ ಮಾಡೋದಕ್ಕೆ ನನಗೆ ಜ್ಞಾನ ಕೊಡು ಸ್ವಾಮಿ, ನಾನು ನಿನ್ನ ಚಿಕ್ಕವನು, ನನಗೇನು ಅಷ್ಟು ತಿಳುವಳಿಕೆ ಇಲ್ಲ, ದೇವರೇ ನನಗೆ ತಿಳುವಳಿಕೆ ಕೊಡು, ಜ್ಞಾನ ಕೊಡು ಅಂತ ಕೇಳ್ಕೊಳ್ತಾನೆ. ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಸಹಜವಾಗಿ ಒಂದು ವರ ಕೇಳಿದ್ರೆ ಏನು ಕೇಳ್ಬೋದು? ದೇವರೇ ನಾನು ತುಂಬ ದುಡ್ಡು ಕೊಡು ಸ್ವಾಮಿ, ನನ್ನ ಶತ್ರುಗಳು ಯಾರು ನನ್ನ ಜಯಿಸೋಕ್ಕಾಗಬಾರ್ದು, ನಾನು ಎಲ್ಲರ ಮೇಲೆ ಜಯ ಹೊಂದಬೇಕು ಅಂತ ಹೇಳಿ ಶತ್ರುಗಳ ಪ್ರಾಣವನ್ನೆಲ್ಲ ನನ್ನ ಕೈ ಕೊಟ್ಬಿಡು ಸ್ವಾಮಿ. ಈ ಥರ ಏನು ಬೇಕಾದ್ರೆ ಕೇಳ್ಬೋದಾಗಿತ್ತು. ಆದರೆ ಸೊಲೊಮೋನನು ತನ್ನ ಸ್ವಂತಕ್ಕಾಗಿ ಏನೂ ಕೇಳಲಿಲ್ಲ. ದೇವರೇ ನಿನ್ನ ಜನಗಳನ್ನು ಆಳೋದಕ್ಕೆ, ಅವರಿಗೆ ಸರಿಯಾಗಿ ನ್ಯಾಯ ತೀರಿಸೋದಕ್ಕೆ ನನಗೆ ಜ್ಞಾನ ಕೊಡು ಅಂತ ಕೇಳ್ಕೊಂಡೆ. ದೇವರಿಗೆ ತುಂಬ ಸಂತೋಷ ಆಯಿತು. ಆದರೆ ಆಮೇಲೆ ದೇವ್ರೇನು ಮಾಡ್ತಾರೆ, ನೀನು ಕೇಳದೇ ಇರುವಂಥದ್ದನ್ನು ನಾನು ಕೊಡ್ತೀನಿ, ಜ್ಞಾನವನ್ನು ಕೊಡ್ತೀನಿ. ನಿನಗಿಂತ ಮುಂಚೆನೂ ನಿನಗಿಂತ ನಂತರವೂ ಯಾರು ಅಷ್ಟು ಜ್ಞಾನ ಉಳ್ಳವರಾಗಿರೋದಿಲ್ಲ, ಅಷ್ಟು ಜ್ಞಾನ ಕೊಡ್ತೀನಿ ನಿನಗೆ. ನೀನು ಕೇಳದಿರುವಂಥ ಧನ ಐಶ್ವರ್ಯಗಳನ್ನ ಕೊಡ್ತೀನಿ, ನಿನ್ನಷ್ಟು ಐಶ್ವರ್ಯವಂತ ಇದಕ್ಕೆ ಮುಂಚೆಯೂ ಸರಿ ಆಮೇಲೆ ಸರಿ ಯಾರೂ ಸಹ ಇರೋದಿಲ್ಲ ಅಂತೆಲ್ಲ ದೇವರು ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ನೀನು ನನ್ನಲ್ಲಿ ಭಯಭಕ್ತಿಯೊಳಗನಾಗಿ ನಡೆದರೆ ನಿನ್ನ ಆಯುಷ್ ದಿವಸಗಳನ್ನು ನಾನು ಹೆಚ್ಚಿಸುತ್ತೀನಿ. ದೇವರು ಮೊದಲೇ ಹೇಳ್ಬಿಡ್ಲಿಲ್ಲ ಏನಂತ, ನಿನಗೆ ದೀರ್ಘಾಯುಷ್ಯ ಕೊಡ್ತೀನಿ ಅಂತ. ನೀನು ಸರಿಯಾಗಿ ನನ್ನ ಮುಂದೆ ನಡೆಯವನಾದರೆ ಅದಕ್ಕೆ ತಕ್ಕಂತೆ ನಿನ್ನ ಆಯುಷ್ ದಿವಸಗಳನ್ನ ಹೆಚ್ಚು ಮಾಡ್ತೀನಿ. ಹಾಗಂದ್ರೆ ಅರ್ಥ ಏನು? ದೇವರು ಒಬ್ಬರಿಗೆ ಒಂದಿಷ್ಟು ವರ್ಷ ಕಾಲ ಅಂತ ಆಯುಷ್ ಇಟ್ಟಿರ್ತಾರೆ, ಅದನ್ನು ದೇವರು ಹೆಚ್ಚು ಸಹ ಮಾಡ್ಬೋದು, ಅದನ್ನು ಕಡಿಮೆ ಸಹ ಮಾಡ್ಬೋದು. ಒಂದು ವೇಳೆ ಅವನ ದೇವ್ರಿಗೆ ಅತೀ ಪ್ರಿಯನಾಗಿ ಅವನು ಬರುತ್ತಾ ಹೋಗ್ತಾ ಅಂತಂತಂದರೆ, ಅವನನ್ನು ಈ ಲೋಕದಲ್ಲಿ ಇಟ್ಟು ಇನ್ನೂ ಏನೋ ದೇವ್ರು ಮಾಡುವಂಥ ಕಾರ್ಯಗಳು ಅವಕಾಶ ಇದೆ, ಅವನು ನನಗೆ ಈ ಲೋಕದಲ್ಲಿ ಇನ್ನೂ ಬದುಕೋದು ನನಗೆ ಪ್ರಯೋಜನ ಇದೆ ಅಂತನ್ನುವಾಗ ದೇವರು ಅವರ ದಿನಗಳನ್ನು ಹೆಚ್ಚಿಸಿ ಇನ್ನೂ ಬದುಕೋ ಹಾಗೆ ಮಾಡ್ಬೋದು. ಆದರೆ ಒಂದು ವೇಳೆ ವ್ಯಕ್ತಿಯನ್ನು ದೇವರು ಈ ಲೋಕದಲ್ಲಿಟ್ಟು ಅವನ ಅಪ್ರಯೋಜನಾಗಿ ಬದಲಾದರೆ ದೇವ್ರೇನು ಮಾಡ್ತಾರೆ ಅಂತಂದರೆ, ನೀನು ಇನ್ನು ಇದ್ದಿದ್ದು ಸಾಕು, ಇನ್ನು ಬಾ, ಇನ್ನು ಬೇಡ ಅಂತ ಹೇಳಿ ಏನು ಮಾಡ್ತಾರೆ, ದೇವರು ತುಂಡು ಮಾಡಿ ಅವ್ರ ದಿವಸಗಳನ್ನು ಅವ್ರನ್ನ ಕರ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆ. ಆಗ ಆ ಸೇವಕರ ವಿಷಯದಲ್ಲಿ ಈ ರೀತಿ ಆಗ್ಬಿಡುತ್ತೆ. ಅವ್ರು ಆ ರೀತಿಯಾಗಿ ಜನಗಳನ್ನೆಲ್ಲ ನೋಡಿ ಇಡೀ ಲೋಕ ನನ್ನ ಕಾಲ ಕೆಳಗಡೆ ಇದೆ ಅಂತ ಅಂದ್ಕೊಂಡು ಅವ್ರ ಊರಿಗೆ ಹಿಂತಿರುಗಿ ಹೋದ ದಿನದಿಂದಲೇ ರೋಗ ಅವ್ರನ್ನ ಹಿಡಿದು ಸತ್ತೋಗ್ತಾರೆ. ಅದರಲ್ಲೇ ಅವ್ರಿಗೆ ಇನ್ನೂ ಆಯುಷ್ ಇರ್ತಾ ಇರಲಿಲ್ವಾ, ಇನ್ನೂ ಬರ್ಕೋದಕ್ಕೆ ಅವ್ರಿಗೆ ಕಾಲ ಇರ್ತಾ ಇರಲಿಲ್ವಾ? ಇದ್ದಿರ್ತಾ ಇತ್ತು. ಅವ್ರ ದೀನತೆಯಿಂದ ಹಂಗೇ ನಡೆದಿದ್ದರೆ ಇನ್ನೂ ಹಲವು ವರ್ಷಗಳು ಅವ್ರು ಇದ್ದು ಸೇವೆ ಇದ್ದಿರ್ಬೋದಾಗಿತ್ತೇನೋ. ಆದರೆ ಅವರು ಅಷ್ಟು ಮಟ್ಟಿಗೆ ಗರ್ವ ಪಡೋದಕ್ಕೆ ತಮ್ಮನ್ನು ಒಂದು ಕ್ಷಣ ಒಪ್ಪಿಸಿಕೊಟ್ಟಿದ್ರಿಂದ ದೇವರು ಅವರ ಆಯುಷ್ ದಿನಗಳನ್ನು ತುಂಡು ಮಾಡಿಬಿಟ್ಬಿಟ್ರು. ಅವರು ಕ್ಷಮಿಸಿ ಅವರು ಅದಕ್ಕೆ ಸೇರಿಸ್ಕೊಂಡಿರ್ತಾರೆ, ಆದರೆ ಬದುಕೋದಕ್ಕಿನ ಅವಕಾಶ ಇಲ್ಲ. ಮರಣವೇ ನನಗೆ ತೀರ್ಪು. ಆಗ ಎಲ್ಲರಿಗೂ ದೇವರು ವರಗಳು ಕೊಟ್ಬಿಡ್ಬೋದಲ್ವಾ ಅಂತ ಅಂದ್ಕೊಳ್ತಾರೆ. ದೇವರು ಎಲ್ಲರೂ ವರಗಳು ಕೊಟ್ಬಿಡ್ಬೋದು, ಆದರೆ ವರಗಳನ್ನ ಪಡೆದು ಎಲ್ಲರಿಗೂ ಅದರಲ್ಲಿ ಸರಿಯಾಗಿ ನೆಲೆಂದು ಜೀವಿಸೋದಕ್ಕೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲರಿಗೂ ಪ್ರಾರ್ಥನೆ ಮಾಡೋದು ವರಗಳು ಕೊಟ್ಬಿಟ್ಟು ಕೊಡೋದಿಲ್ಲ. ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಅವರು ನಡೆಸ್ತಾರೆ. ಆದರೆ ದೇವರು ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೋಸ್ಕರ. ಅನೇಕರು ನಡೆಸ್ತಾರೆ, ನಾನು ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ನಾನು ಎಷ್ಟೆಲ್ಲ ಉಪವಾಸ ಮಾಡಿದೆ, ಎಷ್ಟೆಲ್ಲ ದೇವ್ರನ್ನ ಕಾಡ್ದೆ ಬೇಡದೆ, ನನಗೆ ವರ ಕೊಟ್ಟರೆ ದೇವರು
ಕೊಟ್ಟಿಲ್ಲ ಅಂತ ದೇವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋವಂಥವ್ರು, ದೇವರನ್ನೇ ಕೊರತೆ ಹೇಳುವಂಥವ್ರು ಇರ್ತಾರೆ. ಯಾಕೆ ದೇವ್ರು ಕೊಟ್ಟಿಲ್ಲ? ನಿನ್ನ ಒಳ್ಳೇದಕ್ಕೋಸ್ಕರನೇ ಕೊಟ್ಟಿಲ್ಲ. ನಿನಗೆ ಕೊಡಬೇಕಾಗಿರುವಂಥ ಅಗತ್ಯ ದೇವ್ರಿಗಿಲ್ಲ. ನೀನು ಏನು ಮಾಡಬೇಕಂತ ದೇವ್ರ ಉದ್ದೇಶ ಇದೆಯಾ ಅದನ್ನು ಮಾಡೋದಕ್ಕೆ ನಿನ್ನಲ್ಲಿ ಬೇಕಾದಂಥ ಬಲ ಕೃಪೆ ಈಗಾಗಲೇ ಇದೆ. ಅದನ್ನು ಬಳಸಿ ನೀನು ಮಾಡು. ನೀನು ವಿಶೇಷವಾದ ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಬೇಕನ್ನುವಂಥ ದೇವ್ರ ಉದ್ದೇಶ ಇಲ್ಲ. ಆದರೆ ಅದನ್ನು ಮೀರಿ ನಿನಗೆ ಬೇಕೇ ಬೇಕು ಅಂತ ಕೇಳ್ತಾ ಇದೀಯಾ, ಆದರೂ ದೇವರನ್ನು ಕೊಡಲಿಲ್ಲ ಅಂತಂತಂದ್ರೆ ನಿನ್ನ ಒಳ್ಳೆಯದಕ್ಕೋಸ್ಕರನೇ ಕೊಡಲಿಲ್ಲ. ಆದರೆ ದೇವರ ಒಳ್ಳೆಯತನವನ್ನು ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರನ್ನೇ ಕೊರೆ ಹೇಳ್ತಾರೆ, ಅಯ್ಯೋ ದೇವರೇ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ. ದೇವ್ರನ್ನ ಪ್ರಾರ್ಥನೆ ಕೇಳೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆ ರೀತಿಯಾಗಿ ಅಲ್ಲ. ಆದರೆ ಅವ್ರು ಮಾಡೋದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರನೇ. ಹಲ್ಲೆಲೂಯ. ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಾರೆ, ಆದರೆ ಮಕ್ಕಳು ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರನ್ನ ಬೈತಾರೆ, ಗದರಿಸ್ತಾರೆ, ಇಷ್ಟ ಬಂದಂಗೆ ಮಾತಾಡ್ತಾರೆ, ಅವ್ರನ್ನ ಚುಚ್ಚಿ ಮಾತಾಡ್ತಾರೆ, ನೋಯಿಸ್ತಾರೆ. ನಿನಗೇನು ಗೊತ್ತು, ನಿನಗೇ ಅರ್ಥ ಆಗುತ್ತೆ ಅಂತೆಲ್ಲ ಮಾತಾಡ್ತಾರೆ. ತಂದೆ ತಾಯಿ ಹೃದಯವನ್ನು ಒಡೆಯೋ ಹಾಗೆ ಮಾಡ್ತಾರೆ. ಆದರೆ ತಂದೆ ತಾಯಿ ಮಾಡೋದೆಲ್ಲ ಅವ್ರಿಗೆ ಒಳ್ಳೇದಕ್ಕೋಸ್ಕರನಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದರೆ ಒಂದು ದಿವಸ ಅವ್ರಿಗೆ ಅರ್ಥ ಆಗುತ್ತೆ. ಯಾವತ್ತು ಅವರೊಂದು ಕಾಲಕ್ಕೆ ದೊಡ್ಡವರಾಗಿ ಮದುವೆಗಳಾಗಿ ಮಕ್ಕಳಾಗಿ ಅವ್ರ ಮಕ್ಕಳಿಗೋಸ್ಕರ ಅವರೆಲ್ಲ ಮಾಡಿ ಅದೇ ಮಾತ್ರ ನಾ ಮಕ್ಕಳು ಇವ್ರಿಗೆ ಹೇಳ್ತಾರಲ್ಲ, ಆವತ್ತು ನನ್ನ ತಂದೆ ತಾಯಿ ಮಾಡಿದೇನು ಅನ್ನೋದು ಅವತ್ತು ಅರ್ಥ ಆಗುತ್ತೆ. ಅದೇ ಥರ ದೇವರು ನಮಗೆ ಮಾಡೋದು ಎಷ್ಟೋ ಕಾರ್ಯಗಳು ಎಷ್ಟೋ ಸರಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವ್ರನ್ನ ಬೈತೀವಿ, ದೂಷಿಸ್ತೀವಿ, ದೇವ್ರ ವಿರುದ್ಧ ಮಾತಾಡ್ತೀವಿ, ದೇವ್ರ ವಿರುದ್ಧ ಗುಣಗುಡ್ತೀವಿ, ಎಲ್ಲ ಮಾಡ್ತೀವಿ. ಅದೇ ಅವ್ರು ಮಾಡೋದೆಲ್ಲ ಒಳ್ಳೆಯದಕ್ಕೋಸ್ಕರನೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ವರಗಳನ್ನು ಕೊಡ್ತಾರೆ. ಅದೇ ಸಮಯದಲ್ಲಿ ಕೊಡೋದು ಸಹ ಇಲ್ಲ. ಯಾವಾಗ ಕೊಡ್ತಾರೆ? ಅವ್ರ ಚಿತ್ತವಾಗಿರುವಾಗ ಕೊಡ್ತಾರೆ. ಅದೇ ಸಮಯದಲ್ಲಿ ಅವ್ರ ಚಿತ್ತವಾಗಿದ್ರೂ ಸಹ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ, ಬಯಸಿದ್ರೆ ಮಾತ್ರನೇ ಕೊಡ್ತಾರೆ. ಅದರಿಂದ ನಮಗೆ ಅದರ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ. ಕೆಲವೊಂದು ಸಲ ದೇವರು ನಾವು ಪ್ರಾರ್ಥನೆ ಮಾಡಿ ಕೇಳೋದಕ್ಕಿಂತ ಮುಂಚೆನೇ ಕೊಡಬಹುದು. ಕಾರಣ ಅವರ ಕಾರ್ಯಗಳು ತುಂಬ ಅಗತ್ಯವಾಗಿರುತ್ತೆ. ಆದರೆ ಆ ರೀತಿಯಾಗಿ ಹೊಂದಿಕೊಂಡ ನಂತರ ದೇವರು ನಮ್ಮನ್ನು ಅದರಲ್ಲಿ ಯಾವ ರೀತಿ ಪಳಗಿಸಬೇಕೋ ಆ ರೀತಿಯಾಗಿ ಪಳಗಿಸಿ ಅವರನ್ನು ನಡೆಸ್ತಾರೆ. ಆದರೆ ಸಹಜವಾಗಿ ದೇವರು ದೀರ್ಘಕಾಲ ನಾವು ಪ್ರಾರ್ಥನೆ ಮಾಡಿ ಆಸಕ್ತಿಯಿಂದ ನಿರೀಕ್ಷಿಸುವಾಗಲೇ ಅವರು ತನ್ನ ಆತ್ಮನ ವರಗಳನ್ನು ನಮಗೆ ಕೊಡುವಂಥವರಾಗಿರ್ತಾರೆ. ಇನ್ನೂ ಕೆಲ ಸಮಯ ನಾವು ಏನೇ ಪ್ರಾರ್ಥನೆ ಮಾಡಿದ್ರು, ಏನೇ ಉಪವಾಸ ಇದ್ದರೂ, ಏನೇ ಕೇಳಿದ್ರು, ಬಯಸಿದ್ರು ದೇವರು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ನಮಗೆ ಅದು ಅಗತ್ಯ ಇಲ್ಲ. ಅದಕ್ಕೋಸ್ಕರವಾಗಿಯೇ ದೇವರು ಕೊಡೋದಿಲ್ಲ. ಒಂದು ವೇಳೆ ಕೊಟ್ಟರೂ ಸಹ ಅದನ್ನು ನಾವು ಯಾವ ರೀತಿ ಉಪಯೋಗಿಸಬೇಕೋ ಆ ರೀತಿಯಾಗಿ ಉಪಯೋಗಿಸಿ ಅದರಲ್ಲಿ ನೆಲೆ ನಿಂತು ನಮ್ಮ ಓಟವನ್ನು ನಾವು ಓಡೋದಕ್ಕೆ ನಮಗೆ ಸಾಮರ್ಥ್ಯ ಇರೋದಿಲ್ಲ. ಅದಕ್ಕೋಸ್ಕರವಾಗಿಯೇ ದೇವರು ಕೊಡೋದಿಲ್ಲ. ಅವ್ರು ನಮಗೆ ಮಾಡೋದೆಲ್ಲ ಒಳ್ಳೆಯದಕ್ಕೋಸ್ಕರವಾಗಿಯೇ. ನಾವು ಕಣ್ಣಲ್ಲಿ ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂಥ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ತಂದೆಯೇ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವಲ್ಲ, ಪರಿಶುದ್ಧಾತ್ಮರ ವರಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವಲ್ಲ, ನಾವು ಪ್ರಾರ್ಥನೆ ಮಾಡಿದರೆ ವರಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವ ಎಂಬುದಾಗಿ ತಂದೆಯೇ ನಾವು ಧ್ಯಾನ ಮಾಡಿದ್ದೇವಲ್ಲ. ಸ್ವಾಮಿ, ನಾವು ಪ್ರಾರ್ಥನೆ ಮಾಡಿದರೂ ನಿಮ್ಮ ಚಿತ್ತ ಇರುವುದಾದರೆ ವರಗಳನ್ನು ಕೊಡುತ್ತೀರಿ. ನಿಮ್ಮ ಚಿತ್ತ ಇದ್ದರೂ ಸಹ ನಾವು ಪ್ರಾರ್ಥನೆ ಮಾಡಿದರೇ ನೀವು ವರಗಳನ್ನು ಕೊಡುತ್ತೀರಿ. ಅದರಿಂದ ನಮಗೆ ಆ ವರದ ಮಹತ್ವ ಅರ್ಥ ಆಗುತ್ತದೆ. ಅದನ್ನು ನಾವು ತಿಳಿದುಕೊಳ್ಳುವಂತೆ ಸಹಾಯವನ್ನು ಮಾಡಿದರೆ ಸ್ತೋತ್ರ. ಅದೇ ಸಮಯದಲ್ಲಿ ತಂದೆ ನಿಮ್ಮ ಕಾರ್ಯಗಳು ಅಗತ್ಯವಾಗಿರುವಾಗ ನಾವು ಪ್ರಾರ್ಥನೆ ಮಾಡಿ ಬಯಸುವುದಕ್ಕಿಂತ ಮೊದಲಾಗಿ ಅದನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ನಮಗೆ ಕೊಡಬಹುದು. ಅದು ನಿಮ್ಮ ಕಾರ್ಯಗಳ ಅಗತ್ಯಕ್ಕೆ ತಕ್ಕ ಹಾಗೆ ಇರುತ್ತದೆ ತಂದೆಯೇ. ಅದೇ ಸಮಯ ನಾವು ಎಷ್ಟೋ ಪ್ರಾರ್ಥನೆ ಮಾಡಿದರೂ ನಮಗೆ ನೀವು ಕೊಡದೆ ಹೋಗಬಹುದು. ನಾವು ಪ್ರಾರ್ಥನೆ ಮಾಡಿಯೂ ನೀವು ನಮಗೆ ಕೊಡಲಿಲ್ಲವಾದರೆ ನೀವು ನಮ್ಮ ಪ್ರಾರ್ಥನೆ ಕೇಳಲಿಲ್ಲ ಎಂಬುದಾಗಿ ಅರ್ಥವಲ್ಲ. ಆದರೆ ನಮ್ಮ ಮೇಲಿನ ಅತಿಯಾದ ಪ್ರೀತಿಯಿಂದಲೇ ನಮಗೆ ಕೊಡಲಿಲ್ಲ ತಂದೆಯೇ. ಅದನ್ನು ನಾವು ಸ್ವೀಕರಿಸಿ ಅದರಲ್ಲಿ ಯಾವ ರೀತಿ ನೆಲೆನಿಂತು ಜೀವಿಸಿ ನಡೆಯಬೇಕೆನ್ನುವಂಥದ್ದನ್ನು ನಾವು ಅರಿತಿಲ್ಲ. ನಮ್ಮನ್ನು ನಾವೇ ಅದರಿಂದ ದಾರಿ ತಪ್ಪಿಸಿಕೊಳ್ಳುತ್ತೇವೆ ಎನ್ನುವುದನ್ನು ತಿಳಿದೆ ನೀವು ನಮಗೆ ಕೊಡಲಿಲ್ಲ. ನೀವು ಮಾಡುವುದೆಲ್ಲ ಒಳ್ಳೆಯದಕ್ಕೋಸ್ಕರವಾಗಿ ತಂದೆಯೇ. ಆದ್ದರಿಂದ ಆಸಕ್ತಿಯಿಂದ ನಾವು ಪರಿಶುದ್ಧಾತ್ಮನ ವರಗಳಿಗೋಸ್ಕರವಾಗಿ ಪ್ರಾರ್ಥಿಸಬೇಕು. ಆದರೆ ಒಂದು ವೇಳೆ ಕರ್ತನು ನಮ್ಮ ಆಸಕ್ತಿಯನ್ನು, ಪ್ರಾರ್ಥನೆಯನ್ನು, ಉಪವಾಸಗಳನ್ನು ಕಂಡು ಯಾವುದೇ ವರಗಳನ್ನು ಕೊಡದೆ ಹೋದರೂ ಸಹ ಕರ್ತನೆ ನೀನು ಒಳ್ಳೆಯವನೆಂಬುದಾಗಿ ಹೇಳಿ ನಿಮ್ಮನ್ನು ನಾವು ಸ್ತುತಿಸಿ ನಿಮ್ಮಲ್ಲಿ ಸಂತೋಷಿಸಿ ತಂದೆ ನಿಮ್ಮಲ್ಲಿ ಹರ್ಷಗೊಂಡು ನೀವು ನಮಗೆ ಕೊಟ್ಟಿರುವಂಥ ಬಲವನ್ನು ಉಪಯೋಗಿಸಿ ನಮ್ಮಿಂದ ಆಗುವಂಥದ್ದನ್ನು ನಾವು ಮಾಡುವಂಥವರಾಗಿರಬೇಕು. ಆದರೆ ತಂದೆಯೇ, ಕೊರತೆ ಹೇಳುವಂಥವರು, ಗುಣಗುಟ್ಟುವಂಥವರು, ನಿಮಗೆ ವಿರುದ್ಧವಾಗಿ ಮಾತನಾಡುವಂಥವರುಗಳಾಗಿ ನಾವು ಇರಬಾರದು. ಅದೇ ಸಮಯದಲ್ಲಿ ನಾನು ದೀರ್ಘ ಪ್ರಾರ್ಥನೆ ಮಾಡಿದೆ,
ಹಲವಾರು ದಿನಗಳು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿದೆ. ದೇವರು ನನಗೆ ವರಗಳನ್ನು ಕೊಟ್ಟು ಬಿಟ್ಟರು, ನನ್ನ ಪ್ರಾರ್ಥನೆಯಿಂದ ಕೊಟ್ಟು ಬಿಟ್ಟರು, ನಾನು ಉಪವಾಸದಿಂದಕ್ಕಾಗಿ ಕೊಟ್ಟು ಬಿಟ್ಟರು ಎಂಬುದಾಗಿ ಎನಿಸಿಕೊಂಡು ನಾವು ಹೆಚ್ಚಳ ಪಡಬಾರದು. ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಎಷ್ಟೇ ಉಪವಾಸ ಇದ್ದರೂ ಕರ್ತನ ವರಗಳನ್ನು ಕೊಡುವುದಿಲ್ಲ. ಆದರೆ ಆತನು ಕೊಟ್ಟದ್ದು ಆತನು ನಮಗೆ ಕೊಡಬೇಕೆಂದು ಉದ್ದೇಶ ಇದ್ದದರಿಂದ ಮಾತ್ರವೇ. ಸ್ವಾಮಿ ಅದನ್ನು ತಿಳಿದುಕೊಂಡು, ಕರ್ತನೇ ನಾನು ಪ್ರಾರ್ಥಿಸಿದನು, ನಾನು ಉಪವಾಸದಿಂದ ಇದ್ದು ವಿಜ್ಞಾಪಿಸಿದನು, ಆದರೂ ನನಗೆ ವರಗಳನ್ನು ಕೊಡಬೇಕೆನ್ನುವುದು ನಿಮ್ಮ ಚಿತ್ತವಾಗಿತ್ತು, ಅದಕ್ಕಾಗಿ ಕೊಟ್ಟಿದ್ದೆ ಸ್ವಾಮಿ, ನಿನಗೆ ಸ್ತೋತ್ರ. ಕರ್ತನೇ, ನಿಮ್ಮ ನಾವು ಮಹಿಮೆ ಪಡುವ ಹಾಗೆ, ನಿಮ್ಮ ರಾಜ್ಯವು ಕಟ್ಟಲ್ಪಡುವ ಹಾಗೆ ಇದನ್ನು ನಾನು ಎಚ್ಚರಿಕೆಯಾಗಿ ಬಳಸುವಂತೆ ನನಗೆ ಸಹಾಯ ಮಾಡುವೆಂದು ನಾವು ಗಮನವಾಗಿ ನಡೆಯುವಂತೆ ನಮಗೆ ನೀವು ತಂದೆಯೇ ಸಹಾಯವನ್ನು ಕೊಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯವು ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಕೃಪಾ ಹಸ್ತಕ್ಕೆ ತಂದೆಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.